ನೀವು ಫಾರ್ಮ್ಯಾಟ್ಸ್ ಬಗ್ಗೆ ಮಾತಾಡಿದ್ರಿ ರೈಟ್? ಇವಾಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅವೆಲ್ಲ ಶುರು ಆಗ್ಬಿಟ್ಟಿದೆ. ಆಸ್ ಅ ಕಂಟೆಂಟ್ ಕ್ರಿಯೇಟರ್ ಟು ಅದರ್ ಕಂಟೆಂಟ್ ಕ್ರಿಯೇಟರ್ಸ್ ನಿಮ್ಗೆ ಏನಾದ್ರು ಮೆಸೇಜ್ ಇದೆಯಾ? ನಿಮ್ ಎಕ್ಸ್ಪೀರಿಯನ್ಸಸ್ ಇದೆಯಾ? ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಿಂಗ್ ಮಾಡ್ರಪ್ಪ, ಫೇಸ್ಬುಕ್ ಅಲ್ಲಿ ಹಂಗ್ ಮಾಡ್ರಪ್ಪ. ಐಮ್ ನಾಟ್ ಸೇಯಿಂಗ್ ಗೆಟ್ ಪ್ರಿಸ್ಕ್ರಿಪ್ಟಿವ್, ಬಟ್ ಜನರಲ್ ಟ್ರೆಂಡ್ಸ್ ನೀವೇನೇನ್ ಅಬ್ಸರ್ವ್ ಮಾಡಿದೀರಾ? ಇನ್ನು ಸ್ಪೆಸಿಫಿಕ್ ಆಗಿ ಹೇಳ್ತೀರಿ. ಮುಕುಂದ್ ಇವಾಗ ಒಂದ್ 20 ಎಪಿಸೋಡ್ ಆಗಿದೆ ಅರಳಿಕಟ್ಟೆದು. ಸೊ ನಮಗೆ ಏನ್ ಟಿಪ್ಸ್ ಕೊಡ್ಬೋದು ಆಡಿಯನ್ಸ್ ಸೈಜ್ ನ ಜಾಸ್ತಿ ಮಾಡ್ಕೊಳೋದಕ್ಕೆ? ಈಗ ಮಿಲೇನಿಯಲ್ ಜನರೇಷನ್ ರೀಚ್ ಆಗ್ಬೇಕು ಅಂದ್ರೆ, ಯಾಕಂದ್ರೆ ನಮ್ಮ ಮುಕುಂದ್ ನೋಡಿದಾರೆ ಅನಾಲಿಟಿಕ್ಸ್ ಎಲ್ಲ 50 ವರ್ಷ 45 ವರ್ಷ ಅಂತವ್ರನ್ನ ರೀಚ್ ಆಗ್ತಾ ಇದೀವಿ ನಾವು. ಮೋಸ್ಟ್ಲಿ ಅಟೆನ್ಷನ್ ಸ್ಪ್ಯಾನ್ ನಮ್ದು ತುಂಬಾ ಡಿಮ್ಯಾಂಡಿಂಗ್ ಆಗಿದೆ. 1 hour 2 hour ಕೇಳ್ಬೇಕು ಅಂತಂದ್ರೆ ಮಿಲೇನಿಯಲ್ಸ್ ಯಾರು ಕೇಳಲ್ಲ. ಸೊ ಏನಾದ್ರು ಟಿಪ್ಸ್ ಇದೆಯಾ? ಅಲ್ಲ, ಮೆಸೇಜ್ ಇಸ್ ಟು ಬಿಗ್ ವರ್ಡ್ ಇಫ್ ಐ ಹ್ಯಾವ್ ಟು ಸೇ ಸಮಥಿಂಗ್. ಅಂದ್ರೆ ಯಾರಾದ್ರೂ ಹೇಳ್ಬೋದು, ನಿಂಗೆ ಸರಿಯಾಗಿ ಗೊತ್ತಿದ್ರೆ ನಿನ್ಗೆ ಯಾಕೆ 20 ವ್ಯೂ ಬರ್ತಿತ್ತು ಅಂತ. ಅಂದ್ರೆ ಐ ಥಿಂಕ್ ವಿ ಆರ್ ಆಲ್ ಇನ್ ದಿಸ್ ಪ್ರೋಸೆಸ್ ಕಲ್ತ್ಕೋತಾ ಇದೀವಿ. ಅಂದ್ರೆ ಈಗ ಏನೋ ವರ್ಕ್ ಆಗಲ್ಲ ಅಂದ್ರೆ ಡೆಫಿನೆಟ್ಲಿ ನಾವ್ ಯಾರು ಮಾಡಲ್ಲ ಅನ್ಸುತ್ತೆ. ಅಂದ್ರೆ ಏನೋ ಒಂದು ಹೋಪ್ ಇರುತ್ತೆ ಇದು ವರ್ಕ್ ಆಗ್ಬೋದು ಅಂತ. ಅಂಡ್ ಐ ಥಿಂಕ್ ಈ ಥರದ್ದು ಎಷ್ಟೊಂದ್ಸತಿ ಸರ್ಪ್ರೈಸ್ ಗಳಲ್ಲಿ ವರ್ಕ್ ಆಗಿದೆ. ಅಂದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ, ಅಂದ್ರೆ ಒನ್ ವಿಂಕಿಂಗ್ ಶಾರ್ಟ್ ಆಫ್ ಟ್ರೈಲರ್, ಪ್ರಿಯಾ ವಾರಿಯರ್ ಅವ್ರದ್ದು ಒಂದು ಯಾವ್ದೋ ಒಂದು ಸಿನಿಮಾದ ಒಂದು ಶಾರ್ಟ್ can become a viral video and it can become an internet sensation today. So it definitely isn't a very planned move. But then there is also a very structured way of working out things and, you know, planning the whole result, which has started happening. I don't know if it can yield results, which has already started happening in other film industries and other language content creators idralli. Probably that's why ivattu ಒಂದು ತಮಿಳಿನ stand-up comedy content will go on a big platform like a Netflix or a Prime. ಇಲ್ಲಿ ಇನ್ನ ಈಗ ಶುರು ಆಗ್ತಾ ಇದೆ, ಅಂದ್ರೆ to, you know, keep it a little more formal and building that trust. It's just not about building that viewership, it's also building that credibility, andre also being consistent, being creative. So there are a lot of factors. I think we have to sit down probably on workshop setting ಅಲ್ಲಿ ಕೂತ್ಕೊಂಡು ಇದು ನಮ್ಗೆ ಬೇಕಾಗಿರೋ ಎಂಡ್ ರಿಸಲ್ಟ್ ಅಂತ. ಅಂದ್ರೆ ಅಗೇನ್ ಇಟ್ ಡಿಫರ್ಸ್. ಈಗ ಯಾರಿಗೋ ಒಬ್ರಿಗೆ ಬರೀ ಬ್ರ್ಯಾಂಡ್ ವಿಸಿಬಿಲಿಟಿ ಬೇಕು, we have to work out in that way. And if somebody is looking at the reach one way, or, you know, building a community audience, post lockdown I see a very interesting pattern here. Kannadadalli I even put out a post on Facebook. Kannada film industry documentation was very less. Many times when we go online and check for interviews ಅಥವಾ ಕ್ರಾಫ್ಟ್ ಬಗ್ಗೆ ಅವ್ರ ಸಿನಿಮಾದ ಇಂಟೆಂಟ್ ಬಗ್ಗೆ ಅಥವಾ ಯಾಕಿದೇನೋ ಬಂದಿತ್ತು ಯಾಕೆ ಬಂದಿಲ್ಲ ಅಂತ ನೋಡಿದ್ರೆ, ಐದರ್ ಇಟ್ ಯೂಸ್ ಟು ಬಿ ಸಮ್ ಸ್ನಿಪೆಟ್ಸ್ ಫ್ರಮ್ ದೇರ್ ಅವಾರ್ಡ್ ಇವೆಂಟ್ಸ್ ಅಥವಾ ಯಾವುದೋ ಅಲ್ಲಿ ಇಲ್ಲಿ ಇರೋದು, ಅಥವಾ ಗೌರ್ಮೆಂಟ್ದು ಡಾಕ್ಯುಮೆಂಟ್ರಿ ಆರ್ಕೈವ್ಸ್ ಏನಿರ್ತಿತ್ತು ಅದರಿಂದ ಸಿಗ್ತಾ ಇತ್ತು. ಬಟ್ ಇವತ್ತು there has been a lot of new YouTube channels that have come up where you know they are doing a great job documenting all these film folks thoughts, perspectives, ಜರ್ನಿಗಳು ತುಂಬಾ ಕಡೆ ಸಿಗುತ್ತೆ. ಅಂದ್ರೆ ಟಿವಿಲಿ ಕೇಳಿದೀವಿ ಅವ್ರು ಹೆಂಗ್ ಬಂದ್ರು, ಇಂಡಸ್ಟ್ರಿಗೆ ಹೆಂಗ್ ಬಂದ್ರು, ಏನೇನಾಯ್ತು ಇವೆಲ್ಲ ಗೊತ್ತಿತ್ತು. ಬಟ್ ಅವರ ಕ್ರಾಫ್ಟ್ ಸೈಡ್ ಆಫ್ ಇಟ್, ಅವರ ಪ್ರೊಫೆಷನಲ್ ಸೈಡ್ ಆಫ್ ಇಟ್, ಹೌ ದೇ ಅಪ್ರೋಚ್ ಫ್ಯೂ ಥಿಂಗ್ಸ್, ಇದೆಲ್ಲ ಇವತ್ತು ಸಿಗ್ತಾ ಇರೋದು. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಡೆಫಿನೆಟ್ಲಿ ವಿಲ್ ಹೆಲ್ಪ್ in changing the film culture. And namgalage andre or the generations that are going to come next, they have a lot of material to refer to. And I personally, andre during lockdown or even now, I regularly now sit and watch all these videos to understand different thought processes, because there's also a high amount of relatability that these people bring in. Ivattu obba Hollywood director na nanu interview nodadukku obba Kannadada director na interview nodadukku there's a lot of difference. Here there's a lot of relatability, and I can probably connect much better and see ನನ್ನ ಸ್ಕೋಪ್ ಆಫ್ ವರ್ಕ್ ಅದನ್ನ ತಗೊಂಡು ಇಂಪ್ಲಿಮೆಂಟ್ ಮಾಡ್ಬೋದಾ ಅಂತ, ಬಿಕಾಸ್ ಇಟ್ಸ್ ಆಲ್ಸೋ ಪ್ರಾಕ್ಟಿಕಲಿ ಪಾಸಿಬಲ್, ಬಿಕಾಸ್ he comes from the same place that I am coming from and he's done it, so it's also easy ಅನ್ನೋದು. ಇವತ್ತು ಯಾವುದೋ ಒಂದು ದೊಡ್ಡ ಪ್ರಾಕ್ಟಿಕಲಿ ನಂಗೆ ಎಕ್ಸಿಕ್ಯೂಟ್ ಮಾಡಕ್ ಪಾಸಿಬಲ್ ಇಲ್ಲ, ಬಟ್ ಐ ಹ್ಯಾವ್ ಲರ್ನ್ ಅ ಸ್ಕಿಲ್ ಆಫ್ ಟೆಕ್ನಿಕಲ್ ಬ್ರಿಲಿಯನ್ಸ್, ಏನೋ ಒಂದು ಕಲ್ತ್ಕೊಂಡಿದ್ದೀನಿ ಅಂದ್ರೆ ಏನ್ ಅಷ್ಟೊಂದು ಯೂಸ್ ಆಗಲ್ಲ. ಬಟ್ ಇವತ್ತು ಇಲ್ಲಿ ಯಾರೋ ಮಾಡಿರೋದನ್ನ ನಾನು ಯೂಸ್ ಮಾಡ್ಕೋಬೋದಾ ನನ್ನ ವರ್ಕ್ಗೆ ಅನ್ನೋದು ಈ ಮೆಟೀರಿಯಲ್ಗಳು ಸಿಗ್ತಾ ಇದೆ. About what works, like Mukund was asking,
we have to just try and see what works. ಮಾಡಬೇಕು. But then I think strategically planning a few things is helping. ಅಂದ್ರೆ many people have already seen those results. ಅಂದ್ರೆ ಇವತ್ತು ಕನ್ನಡದಲ್ಲಿ ಮಾರ್ಕೆಟಿಂಗ್ ಏಜೆನ್ಸೀಸ್ ಎಲ್ಲ, it was not a very popular trend before, but today there are film producers who approach marketing agencies and are serious about this online marketing, or planning their whole promotional strategy, right from influencer marketing. ಇವತ್ತು ಈ ತರದ್ದು ಎಷ್ಟೊಂದು ಹೊಸದು ಓಪನ್ ಆಗಿರೋ ಝೋನ್ಗಳಲ್ಲೆಲ್ಲ, not something they want to leave it light and they believe what they do is right and they don't want to go with it. They are also open for a few things and they're trying to understand the whole new change in the system. Yeah, and also in terms of collaborations, and which has increased a lot. ಅಂದ್ರೆ ಮುಂಚೆ ಏನು ಇವ್ರ ಸರ್ಕಲ್ಗಳಲ್ಲಿ ಮಾತ್ರ ಆಗ್ತಿತ್ತು, ನನ್ನ ಕಂಫರ್ಟ್ ಸರ್ಕಲ್ ಅಲ್ಲಿ ಮಾತ್ರ ಏನ್ ಕ್ರಿಯೇಟ್ ಆಗ್ತಾ ಇತ್ತು, ಇವತ್ತು ಇದ್ರ ಮಿಕ್ಸ್ ಅಂಡ್ ಮ್ಯಾಚ್ಗಳಾಗ್ತಾ ಇದೆ. ಅಂದ್ರೆ ಯಾವುದೋ ಒಂದು ಚೆನ್ನಾಗಿದೆ ಅಂದಾಗ ಇವ್ರು ಹೋಗಿ ಇನ್ನೊಂದ್ ಕಡೆ ಅಸೋಸಿಯೇಟ್ ಆಗ್ತಾ ಇದ್ದಾರೆ, ಆರ್ ದ ಬಿಗ್ ಗೈ ಇಸ್ ಕಮಿಂಗ್ ಹಿಯರ್, or the big guys from here is going and joining the other gang. So ee tharadella very interesting trend, and everybody is in this process of seeing if it works. Few places it works, few it doesn't. Actually collaboration ಅಂತ ಹೇಳಿದಾಗ I remember this incident. First minimal posters ಮಾಡ್ತಿರ್ಬೇಕಾದ್ರೆ it was only limited to your circle, but once it started reaching the film industry people, ಅವಾಗ it took it, it went to a different level ತರ. So I remember this incident. ನನ್ನ ಫ್ರೆಂಡ್ ಒಬ್ಬ US ಅಲ್ಲಿ ಇದ್ದಾನೆ, he was following the minimal posters, one of the earlier ಇದು. ಸೊ ಅವನು ನನಗೆ ಪಿಂಗ್ ಮಾಡಿ, ಅಂದರೆ ಐ ವಾಸ್ ಡ್ರೈವಿಂಗ್ ಡೌನ್ ಎಲ್ಲಿಗೋ, ಅವಾಗ he pinged me and told ನನ್ನ ಪಕ್ಕದ ಬಿಲ್ಡಿಂಗಲ್ಗೆ ದಿಗಂತ್ ಬಂದೇನೆ ಶೂಟಿಂಗ್ಗೆ, ಕ್ಯಾನ್ ಹಿ ಮೇಕ್ ಅ ಪೋಸ್ಟರ್ ಫಾರ್ ಹಿಸ್ ಫಿಲ್ಮ್ಸ್ ಅಂತ. ಸೊ ನಾನು ರಾತ್ರಿ 10 ಗಂಟೆಗೆ ರೀಚ್ ಆದಮೇಲೆ ಪುನೀತ್ಗೆ ಪಿಂಗ್ ಮಾಡಿದೆ, ಆ್ಯಂಡ್ ಪುನೀತ್ ರಾತ್ರಿ ಕೂತ್ಕೊಂಡು ಮಾಡಿ ಬೈ 11:30 he had sent a poster. ಅವನು ಅದನ್ನು ದಿಗಂತ್ಗೆ ತೊಗೊಂಡೋಗಿ ಕೊಟ್ಟು, ದಿಗಂತ್ ಟ್ಯಾಬ್ಲೆಟಲ್ಲಿ ನೆಕ್ಸ್ಟ್ ಡೇ ಅದು ಹಿಡ್ಕೊಂಡು ಆ ಪೋಸ್ಟರ್, ಇಟ್ ವಾಸ್ ಆನ್ ಫೇಸ್ಬುಕ್. So that is a kind of collaboration that was positive. Yeah, I mean, also I was very crazy back then ಅನ್ಸುತ್ತೆ. ಅಂದ್ರೆ ಒಂದು ಈ ತರದ್ ಆಗ್ತಾ ಇದೆ ಅಂದ್ರೆ ಇಟ್ ಯೂಸ್ ಟು ಎಕ್ಸೈಟ್ ಮೀ ಸೋ ಮಚ್. ರಾತ್ರಿ ಕೂತ್ಕೊಂಡು ಏನೋ ಮಾಡಿ ಕಳಿಸ್ಬಿಡ್ಬೇಕು. ಸೊ ಈ ತರದ್ದಿದು. ಅಂಡ್ ಆಲ್ಸೋ ಕಮಿಂಗ್ ಟು ಮಿನಿಮಲ್ ಪೋಸ್ಟರ್ಸ್ ಅಂಡ್ ಕೊಲಾಬ್ರೇಷನ್ಸ್, ಇವತ್ತು ಐ ಹ್ಯಾವ್ ದಿಸ್ ವರ್ಡ್ ಕೊಲಾಬ್ರೇಷನ್ ಟು ಸೇ, ಬಟ್ ಅವತ್ತು ಐ ಡಿಂಟ್ ನೋ ಇಟ್ ವಾಸ್ ಕಾಲ್ಡ್ ಕೊಲಾಬ್ರೇಷನ್. ಬಟ್ ದೆನ್ there has been a lot of such filmy experience. ಅಂದ್ರೆ ನಾನು ಹೇಳಿದ್ರೆ ಇಟ್ಸ್ ವೆರಿ ಹಾರ್ಡ್ ಟು ಬಿಲೀವ್, ಯಾರಿಗೋ ಹೇಳಿದ್ರೆ ನಾನು. I still remember ಆ ಥರದ್ದು ಒಂದು ಎಪಿಸೋಡ್ ಆಗಿದ್ದು, ಮಿನಿಮಲ್ ಪೋಸ್ಟರ್ಸ್ ಒನ್ಸ್ ಇಟ್ ಸ್ಟಾರ್ಟೆಡ್ ರೀಚಿಂಗ್ ಅ ಲಾಟ್ ಆಫ್ ಫಿಲ್ಮ್ ಫೋಕ್ಸ್. ನ್ಯೂಸ್ ಪೇಪರ್ ಒಂದೆರಡರಲ್ಲಿ ಅದ್ರ ಬಗ್ಗೆ ಆರ್ಟಿಕಲ್ ಬಂತು. ಆರ್ಟಿಕಲ್ ಬಂದಾಗ ಒಬ್ರು ಪ್ರೊಡ್ಯೂಸರ್ ಅದನ್ನ ಓದಿ, ಆ ಆರ್ಟಿಕಲ್ನ ನನ್ನ ಕಾಲೇಜ್ ಹೆಸರಿತ್ತು. ಹಿ ವೆಂಟ್ ಟು BIT, ಅಲ್ಲಿ ಹೋಗಿ ಈ ಹುಡುಗ ಈ ಕಾಲೇಜಲ್ಲಿ ಓದ್ತಾ ಇದ್ದಾನ, ಅವನ್ನ ಮೀಟ್ ಮಾಡ್ಬೋದಾ ಅಂತ ಕೇಳಿದರೆ, ಅವಾಗ ನಮಗೆ ಸೆಮಿಸ್ಟರ್ ಹಾಲಿಡೇಸ್ ಇತ್ತು. ಅಲ್ಲಿಂದ ನಮ್ಮ ಸ್ಟಾಫ್, ನಮ್ಮ ಟೀಚರ್ಸ್, ಲೆಕ್ಚರರ್ಸ್ಗೆ ರೀಚ್ ಮಾಡಿ ಅವರು, ಅಲ್ಲಿಂದ ನಂಗೆ ಫೋನ್ ಬಂತು ಕಾಲೇಜಿಂದ, ಈ ಥರ ಯಾರೋ ನೀನು ಹುಡ್ಕೊಂಡು ಕಾಲೇಜಿಗೆ ಬಂದಿದ್ದಾರೆ ಅಂತ. ಅಂಡ್ ದೆನ್ ಐ ಆಸ್ಕ್ ದೆಮ್, ಇಲ್ಲ ನಮ್ಮ ಮನೆಗೆ ಕಳಿಸಿ ಅಂತ. ಅವ್ರು ನಮ್ಮ ಮನೆಗೆ ಬಂದು ಹಿ ಹ್ಯಾಡ್ ಅ ಲಾಂಗ್ ಡಿಸ್ಕಷನ್. ಹಿ ಹ್ಯಾಡ್ ಅ ಫಿಲ್ಮ್ ದಟ್ ಹಿ ವಾಸ್ ಪ್ರೊಡ್ಯೂಸಿಂಗ್. ಸೊ ಅವ್ರು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಈ ಥರದ್ದೆಲ್ಲ ಏನೋ ಆಯ್ತಲ್ಲ. ಅಂದ್ರೆ ಇದನ್ನ ಯಾರೋ ನನಗೆ ಹೇಳಿದ್ರೆ, ಈ ಥರ ಸ್ಟೋರಿ ಹಿಂಗಲ್ಲ ಆಯ್ತು, ಯಾರೋ ಹುಡ್ಕೊಂಡ್ ಬಂದ್ರು ನನ್ನ ಒಂದು ಆರ್ಟಿಕಲ್ ನೋಡಿ ಅಂತ ಅಂದ್ರೆ ರೈಲು ಅಂತಾನೆ ಅನ್ಕೊಳ್ತೀನಿ. ಬಟ್ ದೆನ್ ಇಟ್ಸ್ ಹ್ಯಾಪನ್ ಟು ಮಿ ರಿಯಲ್, ಅಂಡ್ ದೇರ್ ಆರ್ ಸೋ ಮೆನಿ ಪೀಪಲ್. ಅಂಡ್ ಇನ್ಫ್ಯಾಕ್ಟ್ ಇವನ್ ಒಂದು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟಿಗೆ ಒಂದು ಪೋಸ್ಟರ್ ಡಿಸೈನ್ ಮಾಡಿದ್ದೆ ನಾನು. ಅದನ್ನ ಪ್ರಕಾಶ್ ರಾಜ್ ಅವರು ಹಿ ಶೇರ್ಡ್ ಇಟ್ ಆನ್ ಹಿಸ್ ಟ್ವಿಟರ್ ಪ್ರೊಫೈಲ್. And then next day there was an event at Suchitra celebrating Balachandar ಅವ್ರದ್ದು ಒಂದು ಇವೆಂಟ್ ಇತ್ತು. ಸೊ ಅಲ್ಲಿ ಹೋದಾಗ ಐ ಜಸ್ಟ್ ಹ್ಯಾಪನ್ ಟು ಮೀಟ್ ಪ್ರಕಾಶ್ ರೈ ಅವರು, ಅಂಡ್ ಐ ಟೋಲ್ಡ್ ಹಿಮ್, ಈ ಥರ ನೆನ್ನೆ ನೀವು ಶೇರ್ ಮಾಡಿದ ಪೋಸ್ಟರ್ ನಾನೇ ಡಿಸೈನ್ ಮಾಡಿದ್ದು ಅಂತ. ಸೊ ಅವ್ರು ಅವಾಗ, ಐ ಮೀನ್ ದಟ್ಸ್ ಹೌ we discussed a lot. He was very impressed with my poster, and then that was how he also did the opening episode for one of my projects, the Kate project anta. Avuru he shot the story himself and he sent it to me from Chennai. So ee tharad collaboration galalla aguttalla, andre which is totally unplanned, andre it goes to a superstar. And how I came across, say, Ramesh Arvind sir nange sikkiddirbodu. Avuru he saw my minimal posters, and then that's how we met and we discussed a lot of things, and then we associated for so many projects later. So ee tharad collaboration itself, it's very magical how people get together. I don't know if there is some theory, ivella serendipity ಇರ್ಬೋದಾ ಅಂತ, ಬಟ್ ಐ ಬೀನ್ ಥ್ರೂ ದಿಸ್. ಸೊ ಐ ಕ್ಯಾನ್ ಅಶ್ಯೂರ್ ಇಲ್ಲ ಆಗುತ್ತೆ, ಇದು ವರ್ಕ್ ಮಾಡ್ತಾ ಇದ್ರೆ ಏನೋ ಒಂದು ಯಾರೋ ನೋಡ್ತಾರೆ, ಯಾರೋ ಕರೀತಾರೆ, ಅಂಡ್ ಅಲ್ಲಿಂದ ಇನ್ನೊಂದೇನೋ ಸ್ಟಾರ್ಟ್ ಆಗುತ್ತೆ, ಹೊಸ ಸ್ಟಾರ್ಟ್ ಆಗುತ್ತೆ ಅನ್ನೋದು.
ಸೊ ಪುನೀತ್, ಈಗ ನೀವು ತಮಿಳ್ ಇಂಡಸ್ಟ್ರಿ ಅಥವಾ ತೆಲುಗು ಇಂಡಸ್ಟ್ರಿ ಅಲ್ಲಿರೋ ಟ್ರೆಂಡ್ಸ್ ನ ಗಮನಿಸಿದೀರಾ? ಅದು ಇಲ್ಲಿಗೋ ಅಲ್ಲಿಗೋ ಏನಾದ್ರು ಅಂದ್ರೆ where are we compared to them? Any insights you have on that particular point of view, on that particular point? I mean, I haven't gone very deep into it, but then I of course follow content that's being created in Tamil, Telugu, Hindi, Malayalam, at least these languages ನಾನು ಫಾಲೋ ಮಾಡ್ತಾ ಇರ್ತೀನಿ. ನಾನು ಏನ್ ನಡೀತಾ ಇದೆ, ವಾಟ್ಸ್ ದ ಕೈಂಡ್ ಆಫ್ ಟ್ರೆಂಡ್ ದೇರ್. ಎಷ್ಟೊಂದು ವಿಡಿಯೋಸ್ ಇವನ್ ದೋ ನನ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೂ ಜಸ್ಟ್ ಟು ಫೀಲ್ ದ ಮೂಡ್ ಆಫ್ ದಟ್ ವಿಡಿಯೋ, ಜಸ್ಟ್ ಇವನ್ ವೆನ್ ದೇರ್ ಆರ್ ನೋ ಸಬ್ ಟೈಟಲ್ಸ್, ಐ ಸಿಂಪ್ಲಿ ಸಿಟ್ ಅಂಡ್ ವಾಚ್ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ದ ಮೂಡ್, ಲುಕ್ ಅಂಡ್ ಫೀಲ್ ನೋಡ್ತಿರ್ತೀನಿ, ಅವ್ರು ಹೌ ದೇ ಪರ್ಫಾರ್ಮ್ ನೋಡ್ತಾ ಇರ್ತೀನಿ. ಸೊ ಈ ಥರದ್ದು ಏನ್ ನಡೀತಾ ಇದೆ ಅಂತ ಐ ಆಮ್ ವೆರಿ ಮಚ್ ಅವೇರ್. ಇನ್ ಟರ್ಮ್ಸ್ ಆಫ್ ಕಂಪೇರಿಂಗ್, ಇಫ್ ವಿ ಹ್ಯಾವ್ ಟು ಕಂಪೇರ್, ನಮ್ಮಲ್ಲಿ ಈಗ ಶುರು ಆಗಿದೆ. ಅಂದ್ರೆ ಸೇ ಈಗ ಹಿಂದಿಯಲ್ಲಿ ಇವತ್ತು what started off as a YouTube channel like AIB or a TVF is into movie production today. They've already finished producing series for Prime, and they also produced a film for Z5 ansutte, AIB. So they are now a big production house itself, who can produce films. Nice. To cut here, ಇವತ್ತು ಇಲ್ಲಿ ಯೂಟ್ಯೂಬ್ ಚಾನೆಲ್ಗಳು ಅಥವಾ ಆಡಿಯನ್ಸ್ ಬಿಲ್ಡ್ ಆಗೋ ಮಾಡಲ್ಲೇ ಇನ್ನ ಇದೀವಿ ನಾವು. ಒಂದು second thing is in terms of customization. I think we rely too much on trying to bring a format that's already working somewhere and just make it in Kannada. And I mean, it would also sound hypocritical if I don't admit this. And the minimal posters also was a trend in Hollywood films. It was not an original trend that I started off. Adan togombandu nan probably I made it more popular in Kannada because I was very consistent and the number was very huge. So ee tar customization gal tumba aagta ide in terms of format. That still is okay for me, but I think content should be very real and original and comes out of this place. That's when it becomes our story ಅಂತ ನನಗನ್ಸುತ್ತೆ. ಅಂದ್ರೆ ನನ್ನ ಕಥೆಗಳು, ನನ್ನ ಪಾತ್ರಗಳು ಇಸ್ ವೆರಿ ಕ್ಲೋಸ್ ಟು ಮೀ, ಆರ್ ಇಟ್ಸ್ ವೆರಿ ಮಚ್ ಮೀ. ಇಟ್ ಸೌಂಡ್ಸ್ ಮೋರ್ ಲೈಕ್ ದಿಸ್ ಮೀ ಇನ್ ಮೀ ಥರದ್ದು ಸೌಂಡ್ ಆಗ್ತಾ ಇದೆ. ಬಟ್ ಸೊ ನಮ್ಮ ಕಥೆಗಳನ್ನ ಜಾಸ್ತಿ ಹೇಳಬೇಕು ಅಂತ ನನಗನ್ಸುತ್ತೆ. ವಾಟ್ ಎವರ್ ವಿ ಡು. ಸೊ ಇದರ ರಿಲೇಟೆಡ್ ಕ್ವಶನ್, ಸೊ ಈಗ ಎಷ್ಟೊಂದು ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎಂಟರ್ಟೈನ್ಮೆಂಟ್ ಬರುತ್ತಲ್ವಾ, ಸೊ ಅದೆಲ್ಲದರಲ್ಲೂ ವೈ ಡು ಯು ಥಿಂಕ್ ಕನ್ನಡಿಗರು ಯಾಕೆ ನಿಧಾನಕ್ಕೆ ಅದನ್ನ ಅಡಾಪ್ಟ್ ಮಾಡ್ಕೋತಾರೆ, ಮತ್ತು ಅಡಾಪ್ಷನ್ ಆದಮೇಲೂ ನಮ್ಮ ಪಾಪ್ಯುಲೇಷನ್ ಏನಿದೆ ಅದರ ಪ್ರಪೋರ್ಷನಲ್ ಆಗಿ ಆ ಥರ ರಿಸೆಪ್ಷನ್ ಇರಲ್ಲ, ಲೈಕ್ ಇನ್ ಟರ್ಮ್ಸ್ ಆಫ್ ವ್ಯೂ ಕೌಂಟ್ ಇರ್ಬೋದು, ಅದಕ್ಕೆ ಏನು ರೀಸನ್ ಇರ್ಬೋದು ಅಂತ? ಬಿಕಾಸ್ ಐ ಆಮ್ ಶೂರ್ ಆಸ್ ಎ ಕಂಟೆಂಟ್ ಕ್ರಿಯೇಟರ್ ಯು ವಾಂಟ್ ಟು ಹ್ಯಾವ್ ದೋಸ್ ನಂಬರ್ಸ್. ಕರೆಕ್ಟ್. ಅಂಡ್ ಓವರ್ ಆಲ್ ನಂಬರ್ಸೇ ಕಮ್ಮಿ ಇರಬೇಕಾದ್ರೆ ಯಾಕೆ ಅದು ಹಂಗೆ ಆಗ್ತದೆ ಅಂತ ಏನಾದರೂ ಐಡಿಯಾಸ್ ಇದೆ? ಗೊತ್ತಿಲ್ಲ. ಅಂದ್ರೆ ಡಸ್ ಇಟ್ ಕಮ್ ಬ್ಯಾಕ್ ಟು ದಿ ಕಲ್ಚರ್ ಟಾಪಿಕ್ ಆಫ್ ದ ಹೋಲ್ ಕಮ್ಯುನಿಟಿ ಅಂತ? ಅಂದ್ರೆ ವೆನ್ ಹ್ಯಾವ್ ವಿ ಬೀನ್ ಸೋ ಕ್ರೇಜಿ ಅಬೌಟ್ ಸಮಥಿಂಗ್ ಲೈಕ್ ದಟ್ ಅಂತ? ವಿವ್ ಆಲ್ವೇಸ್ ಬೀನ್ ದಿಸ್ ಕೈಂಡ್ ಆಫ್ ರಿಸೀವರ್ಸ್ ಅಂತ ನನಗನ್ಸುತ್ತೆ ಪರ್ಸ್ನಲಿ. ಅಂದ್ರೆ ಇವತ್ತು ನಾನು ಯಾವುದೋ ಒಂದು ಕಾಂಟೆಂಟ್ ನೋಡಿದ್ರೆ ಹುಚ್ಚಾಪಟ್ಟೆ ಏನು ಕುಣಿದು ಅದನ್ನ 1,000 ಜನಕ್ಕೆ ಹಂಚಿ ಈ ಥರದ್ದು ಮಾಡಿರೋದು ಕಮ್ಮಿ. ನಾನು ಐ ವುಡ್ ಪ್ರಾಬಬ್ಲಿ ಸಿ ಇಟ್, ಲೈಕ್ ಇಟ್, ಅಪ್ರಿಷಿಯೇಟ್, ಅಂಡ್ ಮೇ ಬಿ ಅಟ್ ದ ಮೋಸ್ಟ್ ಡ್ರಾಪ್ ಅ ಪರ್ಸನಲ್ ಮೆಸೇಜ್ ಸೇಯಿಂಗ್ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ ಆ್ಯಂಡ್ ಇಟ್ ವಿಲ್ ಎಂಡ್ ದೇರ್, ಆ ಥರದ್ದು ಒಂದು. ಬಟ್ ದಿಸ್ ಇಸ್ ಎ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ವೇರ್ ಯಾಕೆ ನಾವು ಸ್ಲೋ ಆಗಿ ಆ ಫಾರ್ಮ್ಯಾಟ್ಗಳಿಗೆ ಎಕ್ಸ್ಪೋಸ್ ಆಗ್ತೀವಿ ಅಂತ. ಬಿಕಾಸ್ ಇಟ್ಸ್ ದ ಸೇಮ್ ಪ್ಲಾಟ್ಫಾರ್ಮ್, ಎಲ್ರಿಗೂ ಇರೋ ಪ್ಲಾಟ್ಫಾರ್ಮೇ ನಮಗೂ ಇದೆ. ಬಟ್ ಆದರೂ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ನನಗೂ ಗೊತ್ತಿಲ್ಲ, ಅಂದರೆ ಇಟ್ಸ್ ಅ ವೆರಿ ಓಪನ್ ಗ್ರೌಂಡ್. ಅವ್ರಿಗೇನು ಕಾಣಿಸ್ತಿದೆಯೋ ಅದೇ ನಮಗೂ ಕಾಣಿಸ್ತಾ ಇದೆ. ಬಟ್ ಅವ್ರು ಪಿಕ್ ಮಾಡ್ತಾ ಇರೋ ಸ್ಪೀಡ್ಗೆ ನಮ್ಮ ಪಿಕ್ ಮಾಡೋ ಸ್ಪೀಡ್ ಯಾಕೆ ಇಲ್ಲ ಅಂತ. ದಿಸ್ ಅಗೇನ್ ಕಮ್ಸ್ ಫ್ರಮ್ ಪ್ರಾಬಬ್ಲಿ ದ ಮೈಂಡ್ ಸೆಟ್ ಆಫ್ ನಾಟ್ ಬೀಯಿಂಗ್ ರೆಡಿ ಟು ಎಕ್ಸ್ಪೆರಿಮೆಂಟ್ ಇರ್ಬೋದಾ ಅಂತ. ಅಂದರೆ ಅದು ವರ್ಕ್ ಆಗುತ್ತಾ, ಆಗಲ್ವಾ, ಬೇಕಾ ಬೇಡವಾ, ಈ ಕ್ವೆಶನ್ಗಳಲ್ಲಿ ತುಂಬ ನಾವು ಟೈಮ್ ಸ್ಪೆಂಡ್ ಮಾಡ್ತೀವ ಅಂತ. ಇನ್ಸ್ಟೆಡ್ ಆಫ್ ಜಸ್ಟ್ ಟ್ರೈಯಿಂಗ್ ಇಟ್ ಔಟ್, ಇಟ್ಸ್ ಓಕೆ, ಯು ಫೇಲ್, ಟ್ರೈ ಅಂಡ್ ಫೇಲ್ ಅಂಡ್ ಟ್ರೈ ಸಮಥಿಂಗ್ ಆನ್ ಅ ಸ್ಮಾಲ್ ಸ್ಕೇಲ್, ಫೇಲ್ ಅಂಡ್ ದೆನ್ ಮೇಕ್ ಯುವರ್ ಓನ್. ಪ್ರಾಬಬ್ಲಿ ಇದು ಇರ್ಬೋದಾ, ಅಂದ್ರೆ ಕಲ್ಚರಲಿ ಕನ್ನಡ ಅಂದ್ರೆ ಅದೊಂಥರ ಅಚ್ಚ ಕನ್ನಡ ಅಥವಾ ಒಂಥರ ನಮ್ಮ ಮಣ್ಣಿನ ಇದು ಇದು ಸ್ಟ್ರಾಂಗ್ ಇರೋದ್ರಿಂದ ನೀವು ಹೊರಗಡೆದು ಏನೋ ಇಲ್ಲಿ ತಂದು ಮಾಡ್ಬೋದು. ಅಂದ್ರೆ ಈಗಂತರ ಏನೋ ನಮ್ಮ ದೋಸೆ ಅಂತ ಆಗ್ಬಿಟ್ರೆ ನೀವು ಮಸಾಲೆ ದೋಸೆ, ಪ್ಲೇನ್ ದೋಸೆ, ಸೆಟ್ ದೋಸೆಲ್ಲೇ ಮುಗಿಸ್ಬೇಕು. ನೀವು 99 ದೋಸೆಗೆ ಹೋಗೋಕ್ಕಾಗಲ್ಲ ಅಲ್ವಾ? ಸೊ ಆ ಥರ ತಗೊಂಡ್ರೆ ಈಗ ನೀವು ಹಿಂದಿಲಿ ನೋಡ್ಬೋದು ಅಥವಾ ಇವನ್ ತಮಿಳಲ್ಲಿ ನೋಡ್ಬೋದು.
ಈಗ ಒಂದು ಗೇಮ್ ಆಫ್ ಥ್ರೋನ್ಸ್ ಥೀಮ್ನ ಹಿಂದಿಗೆ ಮಾಡಿದ್ರೆ ಹೆಂಗಿರುತ್ತೆ, ಹಿಂದಿ ಸೆಟ್ಟಿಂಗ್ಗೆ, ಅಥವಾ ಒಂದು ಗೇಮ್ ಆಫ್ ಥ್ರೋನ್ಸ್ ಥೀಮ್ನ ತಮಿಳ್ ಬೀಟ್ಸ್ ಹಾಕಿದ್ರೆ ಹೆಂಗಿರ್ಬೋದು. ಈ ಥರ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ತುಂಬ ಜನ ಮಾಡಿದ್ದಾರೆ. ಬಟ್ ನಾವು ಕನ್ನಡದಲ್ಲಿ ಹೊರಗಡೆ ಕಂಟೆಂಟ್ನ ಕನ್ನಡಕ್ಕೆ ತಂದು ಮಾಡೋದನ್ನ ನಾವು ಆಲ್ಮೋಸ್ಟ್ ನೋಡಿಲ್ಲ. ಇದೇ ಎಕ್ಸಾಂಪಲ್ ತೊಗೊಂಡ್ರೆ ಗೇಮ್ ಆಫ್ ಥ್ರೋನ್ಸ್ ಕನ್ನಡದಲ್ಲಿ ಬಂದಿರೋ ಹೆಂಗಿರೋದು, ಅಥವಾ ಹೌಸ್ ಆಫ್ ಕಾರ್ಡ್ಸ್ ಇಲ್ಲೇ ನಮ್ಮ ವಿಧಾನಸೌಧದಲ್ಲಿ ಸೆಟ್ ಆಗಿದ್ರೆ ಹೆಂಗಿರೋದು, ಈ ಥರ ಕಂಟೆಂಟ್ನ ಯಾರು ಮಾಡಲ್ಲ. ಅಂದರೆ ಆಲ್ಮೋಸ್ಟ್ ಹೊರಗಡೆ ಕಂಟೆಂಟು ಅದು ನಾನ್ ಕನ್ನಡ, ಅದನ್ನ ನಮ್ಮ ಕನ್ನಡಕ್ಕೆ ಬೇಕಾಗಿಲ್ಲ ಅನ್ನೋ ಒಂದು ರಿಜಿಡಿಟಿ ಇದೆ ಅಂತ ಅನ್ಸುತ್ತಾ? ಇವತ್ತು ಸದ್ಯಕ್ಕೆ ನನಗೆ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಅಂದ್ರೆ ಸ್ವಲ್ಪ ಲೀನಿಯಂಟ್ ಆಗಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಅಂದ್ರೆ ಅಟ್ಲೀಸ್ಟ್ ಆ ಥಾಟ್ ಆದ್ರೂ ಓಪನ್ ಆಗ್ತಾ ಇದೆ. ಅಂದ್ರೆ ಹೌದು, ಗೇಮ್ ಆಫ್ ಥ್ರೋನ್ಸ್ ಕನ್ನಡದಲ್ಲಿ ಮಾಡಿದ್ರೆ ಅನ್ನೋ ಒಂದು ಥಾಟ್ ಬರುತ್ತಲ್ಲ, ದಟ್ ಅಟ್ ಲೀಸ್ಟ್ ಇಸ್ ಹ್ಯಾಪನಿಂಗ್. ಅಂದ್ರೆ ಅಟ್ಲೀಸ್ಟ್ ಇನ್ ಲಾಸ್ಟ್ 2-3 years ಐ ಪರ್ಸನಲಿ ಹರ್ಡ್ ಅ ಲಾಟ್ ಆಫ್ ಕ್ರಿಯೇಟರ್ಸ್ ಆರ್ ಪ್ರೊಡ್ಯೂಸರ್ಸ್ ಹುವ್ ಟೋಲ್ಡ್ ಫ್ರೆಂಡ್ಸ್ ತರದ ಕನ್ನಡದಲ್ಲಿ ಒಂದು ಸೀರೀಸ್ ಮಾಡಬೇಕು. ಮೇ ಬಿ ದೇ ಮೈಟ್ ನಾಟ್ ವಾಂಟ್ ಟು ರೆಪ್ಲಿಕೇಟ್ ದ ಹೋಲ್ ಥಿಂಗ್, ಬಟ್ ದೆನ್ ಕ್ಯಾನ್ ದೇ ಕಸ್ಟಮೈಸ್ ಇಟ್. ಆ ಥಾಟ್ ಅಟ್ ಲೀಸ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಫ್ರೆಂಡ್ಸ್ ತರದ್ ಒಂದು ಮಾಡಬೇಕು, ಹೌ ಐ ಮೆಟ್ ಯುವರ್ ಮದರ್ ತರದ್ ಮಾಡಬೇಕು, TVF ತರ ನಾವು ಕನ್ನಡದಲ್ಲಿ ಒಂದು ಚಾನಲ್ ಓಪನ್ ಮಾಡಬೇಕು, AIB ತರ ಮಾಡಬೇಕು. ಸೊ ಈ ಥರದ ಕಾನ್ವರ್ಸೇಷನ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಐ ಥಿಂಕ್ ದೀಸ್ ಆರ್ ಆಲ್ ಸ್ಟಾರ್ಟಿಂಗ್ ಪಾಯಿಂಟ್ಸ್. ಇಟ್ ಮೈಟ್ ಹ್ಯಾಪನ್. ಅಂದ್ರೆ ಮೇ ಬಿ ಇನ್ ಅನದರ್ 5 years or 10 years down the line, like we discussed, probably we are a bit slow here in getting in there, but definitely it's happening ಅಂತ ನನಗನ್ಸುತ್ತೆ ಇವತ್ತು. ಅಂಡ್ ಆಲ್ಸೋ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಫಿಲ್ಮ್ ಡಿಸೆಕ್ಷನ್ ಇರ್ಬೋದು ಅಥವಾ ಈ ಥರದ್ದೆಲ್ಲ ಮುಂಚೆ ಒಂದು ಕ್ಲೋಸ್ ಸರ್ಕಲ್ ಅಲ್ಲಿ ಏನಾಗ್ತಿತ್ತು, ಇವತ್ತು ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ಗಳಲ್ಲಿ ಆಗುತ್ತೆ. ವಾಟ್ ಯೂಸ್ ಟು ಜಸ್ಟ್ ಬಿ ಆರ್ಟ್ ಕಮ್ಯುನಿಟಿ ಥಿಂಗ್, ಒಂದು 30 ಜನ 40 ಜನ ಕುತ್ಕೊಂಡು ಮಾಡ್ತಾ ಇದ್ದಿದ್ದು, ಇವತ್ತು ಇಟ್ಸ್ ಹ್ಯಾಪನಿಂಗ್ ಆನ್ ಅ ಫೇಸ್ಬುಕ್ ಲೈವ್, ಇಟ್ಸ್ ಹ್ಯಾಪನಿಂಗ್ ಆನ್ ಟುಡೇ ಇಫ್ ಯು ಸಿ ಇಸ್ ಅ ಫಿಲ್ಮ್ ಕ್ಲಬ್ ಅಂಡ್ ಐ ಪರ್ಸನಲಿ ಸಿಟ್ ಅಂಡ್ ಫಾಲೋ ದ ಹೋಲ್ ಸೆಷನ್. ಸೊ ಈ ಥರದ ಚೇಂಜಸ್ ಓಪನ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಪುನೀತ್, ಇವಾಗ ಲೆಟ್ಸ್ ಟಾಕ್ ಅಬೌಟ್ ಫೀಡ್ಬ್ಯಾಕ್ ದಟ್ ಯು ರಿಸೀವ್ ಎಸ್ ಅ ಕಂಟೆಂಟ್ ಕ್ರಿಯೇಟರ್. ಓಕೆ, ಮೊದಲೆಲ್ಲ ನಿಮ್ಮ ಸ್ನೇಹಿತರು ಅಥವಾ ಫೇಸ್ಬುಕ್ ಸ್ನೇಹಿತರು ಇವರು ಕ್ರಿಟಿಸಿಸಮ್ ಅಥವಾ ನಿಮ್ಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ರು. ಎನಿವೇ, ಸಿನ್ಸ್ ಯು ಆರ್ ಅ ಸ್ವೀಟ್ ಲವಬಲ್ ಬಾಯ್, ಯಾರು ಬೈತಾ ಇರ್ಲಿಲ್ಲ ಬಹುಶಃ. ಈಗ ನಿಮ್ ಕಂಟೆಂಟ್ ಬೇರೆಯವ್ರಿಗೂ ರೀಚ್ ಆಗ್ತಾ ಇದೆ. ನಿಮ್ ಪರಿಚಯನೇ ಇಲ್ದಿರೋರು ಅಥವಾ ನಿಮ್ಗೆ ಫೇಸ್ಬುಕ್ ಫ್ರೆಂಡ್ಸ್ ಅಲ್ದಿರೋರು ಎಲ್ಲರಿಗೂ ರೀಚ್ ಆಗ್ತಾ ಇದೆ. ಆ ತರ ನಿಮ್ಗೆ ನೋಡ್ತಾ ಇದ್ದಾಗ ಅವಾಗ ನಿಮ್ಗೆ ಕ್ರಿಟಿಸಿಸಮ್, ಅಪ್ರಿಸಿಯೇಷನ್ ಆಫ್ ಕೋರ್ಸ್ ಫ್ಲೋ ಆಗತ್ತೆ, ಕ್ರಿಟಿಸಿಸಮ್ ಬರುತ್ತೆ. ಇಸ್ ದೇರ್ ಎನಿ ಎಕ್ಸಾಂಪಲ್ ಆಫ್ ಸಮ್ ಕ್ರಿಟಿಸಿಸಮ್ ದಟ್ ಲೆಫ್ಟ್ ಯು ವೆರಿ ಬಿಟರ್? ಅಂದ್ರೆ ಹಿಂಗೇನ್ ಈ ತರಾನು ಕಮೆಂಟ್ ಕೊಡ್ತಾರೆ, ಅಥವಾ ಸಮ್ ಕ್ರಿಟಿಸಿಸಮ್ ದಟ್ ಇಸ್ ಲೆಫ್ಟ್ ಯು ರಿಯಲಿ ವೆರಿ ನೈಸ್, ನನ್ಗೆ ಇದ್ರ ಬಗ್ಗೆ ಯೋಚನೆ ಮಾಡಿ, ಆ ತರದ್ ಏನಾದ್ರು ಒಂದು ಎಕ್ಸಾಂಪಲ್ಸ್ ಕೊಡ್ತೀರಾ? ಕೇಸ್ 2 ತುಂಬಾ ಆಗಿದೆ. ಅಂದ್ರೆ ನಾನು ಇದನ್ನ ಯೋಚನೆ ಮಾಡಿರ್ಲಿಲ್ಲ. ಆ ತರದ್ ಫೀಡ್ಬ್ಯಾಕ್ ಬಂದಾಗ ಐ ಹ್ಯಾವ್ ಅಗೇನ್ ಗಾನ್ ಬ್ಯಾಕ್ ಅಂಡ್ ಲುಕ್ಡ್ ಇನ್ ಟು ಇಟ್ ಅಂಡ್ ಫೆಲ್ಟ್ ಪ್ರೌಡ್. ಇಲ್ಲ, ಇದು ನಾನು ಯೋಚನೆ ಮಾಡಿರ್ಲಿಲ್ಲ, ಇವ್ರು ಯಾರೋ ಹುಡುಕಿ ಹೇಳಿದ್ದಾರೆ ಇದು ಚೆನ್ನಾಗಿದೆ ಅಂತ. ಸೊ ಈ ಥರದ್ದೆಲ್ಲ ಡೆಫಿನೆಟ್ಲಿ ಒಂದು ಸೆಟ್. Second set to about harsh criticism, most of the time it is not about me personally, but many times it's come out as a feedback for the work, and there hasn't been any personal targeting that has happened, luckily. Touch wood illa, but many times it's been about my work. And ನನಗೆ ಐ ಲೈಕ್, ಅದೇ ಆಗ್ಲೇ ಹೇಳ್ದಂಗೆ, ಐ ಲೈಕ್ ಫೀಡ್ಬ್ಯಾಕ್. ಅಂಡ್ when somebody also reasons out why they don't like something that they have seen, and if it convinces me, good, I will take it. If it doesn't, I will still take it. And it's not that ನಾನು ಮತ್ತೆ ಅವ್ರನ್ನ ಕೇಳಲ್ಲ ಅಂತಲ್ಲ, ನಾನು I will again go back and trouble them next. ಇನ್ನೊಂದು ಪ್ರಾಜೆಕ್ಟ್ ಮಾಡಿದ್ರೆ ಇದೇನು ಅನಿಸ್ತು ನಿಮಗೆ ಅಂತ ಹೇಳಿ ಅಂತ. ಅಂದ್ರೆ ಕಾನ್ಸ್ಟೆಂಟ್ ಇನ್ನೊಂದು ಅವ್ರು ಏನಾದ್ರು ಚೇಂಜ್ ಆಗಿದೆಯಾ ಅವ್ರ ಪರ್ಸ್ಪೆಕ್ಟಿವ್, ಅಥವಾ ಡಿಡ್ ದೇ ಲೈಕ್ ಇಟ್, ದೇ ಡಿಡ್ಂಟ್ ಲೈಕ್ ಇಟ್. So it's for my selfish need. Yeah, on the related topic, even Facebook posts irbodu, sometimes you touch on topics which might be a little controversial athwa error offend agbodu thara chance irutte, and I have seen you handling it pretty well. ade ellu ontra over the top hogalla, athwa yaro bando ಓಕೆ ಪುನೀತ್ ನೀವು ಈ ಥರ ಮಾಡ್ತೀರಾ ಅಂತ ಅನ್ಕೊಂಡಿರಲಿಲ್ಲ, ಇನ್ಯಾವತ್ತೂ ನಿಮ್ಮ ವಿಡಿಯೋ ನೋಡಲ್ಲ, ಆ ಲೆವೆಲ್ಗೆ ಹೋಗಲ್ಲ. ಸೊ ಯು ಆರ್ ಏಬಲ್ ಟು ಮ್ಯಾನೇಜ್ ದಟ್ ಪ್ರಿಟಿ ವೆಲ್ ಈವನ್ ಇನ್ ಟುಡೇಸ್ ಸೋಷಿಯಲ್ ಮೀಡಿಯಾ. ಸೊ ಹೌ ಡು ಯು ಮ್ಯಾನೇಜ್ ದಟ್?
ಐ ಮೀನ್ ಗೊತ್ತಿಲ್ಲ, ಇವಾಗ ನೀವು ಕೇಳಿದ್ಮೇಲೆ ಇದೇನು ಕಾನ್ಶಿಯಸ್ ಎಫರ್ಟಾ ನಾನು ಡು ಐ ಪ್ಲಾನ್ ಸಮಥಿಂಗ್? ಇಟ್ ಕುಡ್ ಬಿ ದಟ್ ಹಿಪೋಕ್ರಸಿ ಆಫ್ ಮಿಡಲ್ ಕ್ಲಾಸ್ ಇರ್ಬೋದು, ಅಥವಾ ಕನ್ನಡ ಅಂದ್ರೆ ಇದೊಂದೇ ಫಾರ್ಮ್ ಆಫ್ ಪ್ಯೂರ್ ಕನ್ನಡ ಅನ್ನೋ ಇದಿರ್ಬೋದು. ಅದೆಲ್ಲದ್ರ ಮೇಲೂ ಯು ಟೇಕ್ ಅ ಡಿಗ್. ಕರೆಕ್ಟ್. ಬಟ್ ಆತರ ಮಾಡಿದಾಗ ಇಟ್ಸ್ ವೆರಿ ಮಚ್ ಪಾಸಿಬಲ್ ಯಾರೋ ಒಬ್ರು ಇಬ್ರು ತುಂಬಾ ಇರಿಟೇಟ್ ಆಗ ಬಂದು ದೇ ಕ್ಯಾನ್ ಸ್ಪಾಯ್ಲ್ ದ ಹೋಲ್ ಥಿಂಗ್. ಬಟ್ ನಿಮ್ ವಾಲ್ ಜನರಲಿ ಆಗಲ್ಲ, ಯು ಸಮ್ಹೌ ಮ್ಯಾನೇಜಿಂಗ್ ಇಟ್ ವೆಲ್. ಅಲ್ಲ, even when he makes a dig at some political issues, ಸುಪ್ರೀತ್ಗೆ ಐ ಮೀನ್ ಪುನೀತ್ಗೆ ಯಾವ್ದೋ ಒಂದು ದೇವ್ರ ರಕ್ಷೆ ತರ ಏನೋ ಒಂದು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಸುಪ್ರೀತ್ ಅಂಡ್ ಪುನೀತ್ ರೈಟ್ ಫ್ರಮ್. ಇದೆಲ್ಲ ಹಾಕ್ಬೇಡಪ್ಪ, ಎಡಿಟ್ ಮಾಡಕ್ ಕಷ್ಟ ಆಗತ್ತೆ. ಇಲ್ಲ, ಐ ಆಮ್ ಸೇಯಿಂಗ್ ಸಾರಿ ಪುನೀತ್, ಬಟ್ ಇದು ಅಂದ್ರೆ ಈ ಪೊಲಿಟಿಕಲ್ ಕಾಮೆಂಟ್ಸ್ ಮಾಡಿದಾಗ್ಲೂ ದೇವ್ರದ್ದು ಒಂದು ಶ್ರೀರಕ್ಷೆ ನಮ್ಮ ಪುನೀತ್ BA ಮೇಲೆ ಇರುತ್ತೆ. ಅದು ಹೆಂಗೆ ಅಂತ ಸ್ವಲ್ಪ ತನಿಖೆ ಮಾಡ್ಬೇಕು ಕ್ಲೀನ್ ಆಗಿ ಮಾಡಿ. ಏನಾದ್ರೂ ಸಿಕ್ಕಿದ್ರೆ ನನ್ಗೂ ಹೇಳಿ, ರಿಪೋರ್ಟ್ ಕಳಿಸಿ, ಒಂದು ಗ್ರಾಫ್ ಹಾಕಿ ನೋಡೋಣ. ಬಟ್ ಯು ನೀಡ್ ಟು ಸ್ಟಿಲ್ ಆನ್ಸರ್ ದ ಕ್ವೆಶ್ಚನ್. ನಾವು ಎಸ್ಕೇಪ್ ಆಗಕ್ ಬಿಡಲ್ಲ. Probably because I will be a bit clear on what I have written. ಅಂದ್ರೆ ಸುಮ್ನೆ, and many times ನೀವು ಅಬ್ಸರ್ವ್ ಮಾಡಿದ್ರೆ most of my posts are also they're sarcastic. Also I make fun of my own self and me being hypocrite sometimes, me having double standard for a few things. ಈ ತರದ್ I put myself as the hero in that post there when I'm talking about the subject. One. The second part is because probably I'm a bit clear on what I have written. So comment ಬಂದಾಗ I can answer it. ಇಲ್ಲ, ಇದು ಏನಕ್ಕೆ ಇದು ಬಂತು ಅಂತ. ಮೂರನೇ ಪೋರ್ಷನ್ ನಾನು ಐ ಡೋಂಟ್ ಲೈಕ್ ಎಂಗೇಜಿಂಗ್ ಇನ್ ಪರ್ಸನಲ್ ಅಬ್ಯೂಸಿಂಗ್ or getting little personal on the comment section. So I probably maintain that distance. When somebody tries to enter that zone, I wouldn't encourage it maybe. Nice. Just sake of fighting ತರದ್ ಮಾಡಕ್ ಹೋಗಲ್ಲ. ಅಂದ್ರೆ ಹಳೆ ಫಿಲ್ಮ್ ಅಲ್ಲೆಲ್ಲ ಹೀರೋಯಿನ್ ಹೊಡಿ ರಾಜ ಅಂತ ಇದ್ರು, ಹೊಡಿಯಲ್ಲ, ನಿಂತು ಸುಮ್ಮನೆ. Okay, ಈಗ we have some set of questions for you that is really interesting. ನಿಂಗೆ 20,000 ಶೇರ್ ಬೇಕೋ ಅಥವಾ 2 ಲಕ್ಷ ರೂಪಾಯಿ ಕ್ಯಾಶ್ ಬೇಕು? ಅದನ್ನು ಒಂದ್ ಸಿಗೋದಿದ್ರೆ, ಎರಡೂ ಕೊಡಲ್ಲ ನಾವು, ಬಟ್ 20,000 ಶೇರ್, because 2 lakhs is a one time thing. 20,000 shares is 20,000 opportunities. I mean, I don't know how much I can make out of those 20,000 shares. ಎಲ್ಲಿಂದ ಆಪರ್ಚುನಿಟಿ ಬರುತ್ತೆ ಗೊತ್ತಿಲ್ಲ. ಇನ್ನೊಂದು ಕ್ವಶನ್, ನೀವು 100 ಹೆಣ್ಣು ಮಕ್ಕಳ ಪ್ರಪೋಸಲ್ಗಳನ್ನ ತಿರಸ್ಕರಿಸಿದಿರಿ ಅಂತ ನಮ್ಗೆ ನ್ಯೂಸ್ ಬಂದಿದೆ. ಆ ನಂಬರ್ ಇವಾಗ 200 ಅಥವಾ 500 ದಾಟಿದ್ಯಾ ಅಂತ ನೀವು ನಮ್ಗೆ ವಿವರಿಸ್ಬೇಕು. ಅಂದ್ರೆ ಇವತ್ತು ಇಡೀ ಕಾನ್ವರ್ಸೇಷನ್ ಅಲ್ಲಿ ದಿಸ್ ಇಸ್ ಸಮಥಿಂಗ್ ದಟ್ ಐ ಸ್ಟ್ರಾಂಗ್ಲಿ ವಿಶ್ ಇಸ್ ಟ್ರೂ. ಗೊತ್ತಿಲ್ಲ, 200 ಜನ ರಿಜೆಕ್ಟ್ ಮಾಡಿರೋರು ಅವ್ರ ಅಪ್ಪಂದಿರೋ ಅಣ್ಣಂದಿರೋ ಆಗಿದ್ರೆ ಅವ್ರು ಯಾರು ನಿಮ್ಮ ರಿಲಯಬಲ್ ಬಲ್ಲ ಮೂಲ ಇದೆ ಅವ್ರನ್ನ ಕನೆಕ್ಟ್ ಮಾಡಿ ನಾನು ಹೇಳ್ತೀನಿ, ಏನು ರಿಜೆಕ್ಟ್ ಮಾಡಿಲ್ಲ, ಕರ್ಕೊಂಡ್ ಬನ್ನಿ ಅಂತ. ಇಲ್ಲ, ಆಕ್ಚುಲಿ ಏನಾಗಿದೆ ಅಂತ ನಾನು ಹೇಳ್ತೀನಿ. ಆಕ್ಚುಲಿ ಆ 100 ಯಾಕೆ ಆಗಿಲ್ಲ ಅಂದ್ರೆ ಪುನೀತ್ ಇಸ್ ಸೋ ಬಿಸಿ ಅಂಡ್ ಸೋ ಫೋಕಸ್ಡ್ ಇನ್ ಹಿಸ್ ವರ್ಕ್, ಅವ್ರಿಗೆ ಅದು ಬಂದಿರೋದು ಗೊತ್ತಾಗಿಲ್ಲ ಆ 100. ನೀವು ಇದು ಥ್ರಿಲ್ಲರ್ ಮಂಜು ಸಾಂಗ್ ನೋಡಿದ್ರೆ ಹೀರೋಯಿನ್ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ, ಬಟ್ ಥ್ರಿಲ್ಲರ್ ಮಂಜು ಜಿಮ್ ಮಾಡ್ತಾ ಇರ್ತಾರೆ. ಪುನೀತ್ ಅಷ್ಟು ಫೋಕಸ್ಡ್ ಆಗಿ ವರ್ಕ್ ಇರೋದ್ರಿಂದ ಅವ್ರಿಗೆ ಅಕೌಂಟ್ ಸಿಕ್ಕಿಲ್ಲ. ಆಮೇಲೆ ಪುನೀತ್ ಸಮಾಧಾನ ಮಾಡ್ಕೋಬಹುದು ನಾನು. ಅಲ್ಲ, ಪುನೀತ್ ಅಂಕಲ್ ಆಮೇಲೆ ಆಫೀಸ್ ಬಾಸ್ ಅಂತ ಕ್ಯಾರೆಕ್ಟರ್ ಮಾಡಿದ್ರೆ, ಅದ್ರ ಬದಲು ಲವ್ ಬಾಯ್ ಅಂತ ಕ್ಯಾರೆಕ್ಟರ್ ಮಾಡಿದ್ರೆ ಅವಾಗ ಒಳ್ಳೆ ಟಾರ್ಗೆಟ್ ಆಡಿಯನ್ಸ್ ರೀಚ್ ಆಗುತ್ತೆ. ಇಲ್ಲ, ಹಂಗೂ ಸಟಲ್ ಆಗಿ ರವಿಚಂದ್ರನ್ ಏನೋ ಟ್ರೈ ಮಾಡಿದ್ರು, ಅದು ಎಷ್ಟ್ ಜನ ಆಯ್ತೋ ಏನೋ ಗೊತ್ತಿಲ್ಲ, ಬಟ್ ಎನಿವೇ. ಇಲ್ಲ, ಫಾರ್ ದಿ ಅಂಕಲ್ ಅಂಡ್ ಮ್ಯಾನೇಜರ್ ಬರ್ತಾ ಇರುತ್ತೆ ಇನ್ ಮೈ ಪರ್ಸನಲ್ ಇನ್ಬಾಕ್ಸ್. ದೇ ಸೇ ದಿಸ್ ಮ್ಯಾನೇಜರ್ ಇಸ್ ಟು ನಾಟಿ, ದಿಸ್ ಅಂಕಲ್ ಇಸ್ ಸಚ್ ಅ ಲವರ್ ಬಾಯ್, ಅದು ಇದು ಅಂತಲ್ಲ. ಸ್ಯಾಡ್ಲಿ ಅದು ಪುನೀತ್ BA ಬಗ್ಗೆ ಕನ್ವರ್ಟ್ ಆದಾಗ
ಗುರು, ಇನ್ನೊಂದು ಪ್ರಶ್ನೆ ಇದೆ. ಕೆಲವು ಜನ ಪುನೀತು BMW ಈ ಕಂಟೆಂಟ್ ಎಲ್ಲ ಮಾಡಿ ಅದು ವೈರಲ್ ಆಗಿ ಇವಾಗ BMW ತಗೊಳಕ್ಕೆ ರೆಡಿ ಆಗೋನೆ ಮನುಷ್ಯ, ಅಷ್ಟೊಂದು ಕಾಸು ಮಾಡೋನೆ ಅಂತ ಜನರದ್ದು ಒಂದು ಭಾಗ ಆಗತ್ತೆ. ಇನ್ನೊಂದು ಕೆಲವು ಜನರು ಹುಡುಗರು ಅವ್ನು ಓಡಾಡೋ ಪೆಟ್ರೋಲ್ ಕಾಸು ಬರಲ್ಲ ಇದ್ರಲ್ಲಿ ಅಂತ ಇನ್ನೊಂದಷ್ಟು ಜನ ಹೇಳ್ತಾರೆ. ಇದು ನಿಜ ಏನು? ಮಧ್ಯದಲ್ಲಿ ಏನಾಗ್ತಾ ಇದೆ? ಹಂಗೆ ಫಿಗರ್ಸ್ ಬೇಡ, ನಾವು IT ಡಿಪಾರ್ಟ್ಮೆಂಟ್ ಅವರಲ್ಲ, ಬಟ್ ಜನರಲಿ ನಿಮ್ಮಷ್ಟು ಟ್ಯಾಲೆಂಟ್ ಇರೋರು ಕ್ಯಾನ್ ದೇ ಮೇಕ್ ಅ ಲಿವಿಂಗ್ ಔಟ್ ಆಫ್ ಆನ್ಲೈನ್ ಕಂಟೆಂಟ್? ಯಾಕಂದ್ರೆ ಕೆಲವು ವಿಡಿಯೋಸ್ ಅಲ್ಲಿ out of this conversation, second thing that I want to be very true after the previous question, ಇದು BMW ಎಲ್ಲ ತಗೊಳ್ಳೋ ತರ ಆಗ್ಲಿ ಅಂತ ಅನ್ಕೋತೀನಿ. ಇಲ್ಲ, ಸದ್ಯಕ್ಕೆ ಐ ಥಿಂಕ್ ಇಟ್ಸ್ ಸ್ಟಿಲ್ ಗೆಟಿಂಗ್ ದೇರ್ in terms of monetizing your online content or creating content here. Many times ಇದೇನಾಗ್ತಾ ಇದೆ ಅಂದ್ರೆ, ಇಲ್ಲಿ ನೀವು ಮಾಡಿದ್ದು it creates an opportunity for you to go and make some money in another media. ಅಂದ್ರೆ ಇಲ್ಲಿ ಯಾರೋ ಒಳ್ಳೆ ಆಕ್ಟರ್ ಸಿನಿಮಾಗೆ ಹೋಗಿ ದುಡ್ಡು ಮಾಡ್ತಾನೆ, ಇಲ್ಲಿಯ ಒಳ್ಳೆ ರೈಟರ್ ಸಿನಿಮಾಗೆ ಬರೆದು he might make money, he moves into the other money making medias. ಅಲ್ಲೂ ಏನ್ ತುಂಬಾ ದುಡ್ಡಿಲ್ಲ, ಬಟ್ comparatively it's better there. But illi online platforms alli there's no formal money as such still, but definitely it's getting there is what I feel. And now that there has been brands coming and approaching local creators, there has been projects coming in for local teams to execute it, so ಸ್ವಲ್ಪ ಓಪನ್ ಆಗ್ತಾ ಇದೆ. ಅಂಡ್ ಲೈಕ್ ಐ ವಾಸ್ ಸೇಯಿಂಗ್ ಅಲ್ಲ, ಅಂದ್ರೆ ಇವತ್ತು ದ ಇಂಡಸ್ಟ್ರಿ ಆಲ್ಸೋ ಇಸ್ ಕನ್ಸಿಡರಿಂಗ್ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಲಾಟ್ ಮೋರ್ ಸೀರಿಯಸ್ಲಿ, ಅಂಡ್ ದೇರ್ ಹ್ಯಾಸ್ ಬೀನ್ ಮನಿ ಅಲೋಕೇಟೆಡ್. ಅಂದ್ರೆ ಇವತ್ತು ಇಫ್ ಯು ಟಾಕ್ ಟು ಎನಿ ಫಿಲ್ಮ್ ಪ್ರೊಡ್ಯೂಸರ್, ಮೋಸ್ಟ್ ಆಫ್ ದೆಮ್ ಆಲ್ರೆಡಿ ಹ್ಯಾವ್ ದಿಸ್ ಸಾರ್ಟೆಡ್, ಇಟ್ಕೊಂಡಿರ್ತಾರೆ ಒಂದಷ್ಟು ಚಂಕ್ ಆಫ್ ಮನಿ. ದಿಸ್ ಇಸ್ ಫಾರ್ ಇನ್ಫ್ಲುಯೆನ್ಸರ್ಸ್, ದಿಸ್ ಇಸ್ ಫಾರ್ ಸೋಷಿಯಲ್ ಮೀಡಿಯಾ ಪೇಜಸ್, ದಿಸ್ ಇಸ್ ಫಾರ್ ಕ್ರಿಯೇಟಿಂಗ್ ಎಕ್ಸ್ಕ್ಲೂಸಿವ್ ಕಾಂಟೆಂಟ್ ಫಾರ್ ಆನ್ಲೈನ್ ಮೀಡಿಯಾ. ಸೊ ಈ ಥರದ್ದೆಲ್ಲ ಒಂದು ಸ್ಟ್ರಕ್ಚರ್ ಅಟ್ ಲೀಸ್ಟ್ ಕ್ರಿಯೇಟ್ ಆಗಿದೆ. ಸೊ ಹೋಪ್ಫುಲಿ ಇಟ್ ವಿಲ್ ಗೆಟ್ ಬೆಟರ್ ಓವರ್ ಟೈಮ್. ಆದ್ರೆ ನಾನು ಪ್ರೊಡ್ಯೂಸ್ ಮಾಡಿದ ಫಿಲ್ಮ್ ಮುಹೂರ್ತಕ್ಕೆ ನೀವೆಲ್ಲ ಬನ್ನಿ. BMW ರೈಡ್ ಕರ್ಕೊಂಡು, ಅಂದ್ರೆ ಮೇನ್ಲಿ ಇವಾಗ ಆನ್ಲೈನ್ ಮೀಡಿಯಂಗೆ ಇರೋ ರೆವೆನ್ಯೂ ಸೋರ್ಸಸ್ ಅಂದ್ರೆ ಅಡ್ವರ್ಟೈಸಿಂಗ್, ಅಂದ್ರೆ ಆಟೋಮೇಟೆಡ್ ಅಡ್ವರ್ಟೈಸಿಂಗ್ ಇರುತ್ತೆ, ಇಲ್ಲಾಂದ್ರೆ ಸ್ಪಾನ್ಸರ್ಡ್ ಕಂಟೆಂಟ್ ಮಾಡಬೇಕು ಓನ್ ಆಗಿ. ಅದು ಬಿಟ್ರೆ ಆಡಿಯನ್ಸ್ ಡೈರೆಕ್ಟ್ ಆಗಿ ಪೇ ಮಾಡೋಂತ ಸಿಸ್ಟಮ್ ಎಲ್ಲೂ ಇಲ್ಲ ಅಲ್ವಾ ಇವಾಗ ಸದ್ಯಕ್ಕೆ. ಯಾಕಂದ್ರೆ ಈಗ ಕನ್ನಡ ಕಂಟೆಂಟ್ ಎಸ್ಪೆಷಲಿ ಇನ್ನು CPM ಅಂದ್ರೆ ಈ ಆಡ್ಸ್ ಬರೋ ದುಡ್ಡು ಅದನ್ನೆಲ್ಲ ನೋಡಿದ್ರೆ, ಈ ಇಂಗ್ಲಿಷ್ ಕಂಟೆಂಟ್ ಮಾಡಿದ್ರೆ ಅಥವಾ ಮೆಟ್ರೋ ಸಿಟಿಗೆ ಅಂತ ಟಾರ್ಗೆಟ್ ಮಾಡಿ ಲೈಕ್ ಅವ್ರದ್ದು ಡೆಮೋಗ್ರಫಿ ಇರುತ್ತಲ್ಲ, ಆ ತರ ಡೆಮೋಗ್ರಫಿಕ್ ಪರ್ಟಿಕ್ಯುಲರ್ ಕಂಟೆಂಟ್ ಮಾಡಿದ್ರೆ ಆಡ್ ರೆವೆನ್ಯೂ ಜಾಸ್ತಿ ಇರುತ್ತೆ. ಸೊ ಇದು ಫಾರ್ ಆಫ್ ನೋಡಿದ್ರೆ ಬರೀ ಆಡ್ ರೆವೆನ್ಯೂ ನಂಬ್ಕೊಂಡ್ರು ಟು ಹ್ಯಾವ್ ಎ ಸಸ್ಟೈನಬಲ್ ಲೈಫ್ ಜಸ್ಟ್ ಮೇಕಿಂಗ್ ವಿಡಿಯೋಸ್ ಅದೇನು ತುಂಬಾ ದೂರ ಅನ್ಸುತ್ತೆ. ಐ ಮೀನ್ ಗೋಯಿಂಗ್ ಬೈ ಕ್ಲಿಕ್ಸ್ ಪರ್ ಮಿನಿಟ್ ಅಥವಾ ಯೂಟ್ಯೂಬ್ ತರದ ಪ್ಲಾಟ್ಫಾರ್ಮ್ಗಳಲ್ಲಿ ದುಡ್ಡು ಮಾಡೋದು is still not happening on a big scale here, because I mean the numbers are low, the reception is low. The second part of can we start selling content or making money out of the content that we create? One is through brand integrations, which has started slowly happening. People are funding teams to integrate their brands, and they later have tie-ups with different films. When I say brand, it's just not a FMCG brand. It could also be a film, or it could be a person. Say for example, some film wants integration into the content that's already successful. They are paying for it. So ಈ ಸ್ಟಾರ್ಟ್ ಆಗಿದೆ. ಇದಲ್ಲದೆ ಮೂರನೇ ಚೇಂಜ್ ನಾನು ಅಬ್ಸರ್ವ್ ಮಾಡ್ತಾ ಇರಂಗೆ, ಇಲ್ಲಿನ ಹೊಸ ಪ್ಲಾಟ್ಫಾರ್ಮ್ಗಳು ಕ್ರಿಯೇಟ್ ಆಗ್ತಾ ಇರೋದು ಪೋಸ್ಟ್ ಲಾಕ್ಡೌನ್. ನೌ ದಟ್ ದೇರ್ ಹ್ಯಾಸ್ ಬೀನ್ ಅ ಲಾಟ್ ಆಫ್ ಬಯರ್ಸ್ ಫಾರ್ ಆನ್ಲೈನ್ ಎಂಟರ್ಟೈನ್ಮೆಂಟ್, ಮೆನಿ ಪೀಪಲ್ ಆರ್ ಗೆಟಿಂಗ್ ಇನ್ ಟು ಕ್ರಿಯೇಟಿಂಗ್ ಓನ್ OTTs, ಓನ್ ಪ್ಲಾಟ್ಫಾರ್ಮ್ಸ್ ವೇರ್ ಪೀಪಲ್ ಕ್ಯಾನ್ ಸ್ಟ್ರೀಮ್ ದೇರ್ ಕಾಂಟೆಂಟ್, ವೇರ್ ಪೀಪಲ್ ಕ್ಯಾನ್ ಪೇ. ಸೊ ಇದು ಶುರು ಆಗ್ತಾ ಇದೆ. ಅಂದ್ರೆ ಈ ಪ್ಲಾಟ್ಫಾರ್ಮ್ ಎನೇಬಲ್ಮೆಂಟ್ ಆರ್ ದ ಸಿಸ್ಟಮ್ ಎನೇಬಲ್ಮೆಂಟ್ ಇಸ್ ಡೆಫಿನೆಟ್ಲಿ ಹ್ಯಾಪನಿಂಗ್ ಆನ್ ಅ ಲಾರ್ಜ್ ಸ್ಕೇಲ್. But then again,
it should be the person who is going to spend money ಅಲ್ವಾ. ಅಗೇನ್ ನನ್ಗನ್ಸೋದು ತುಂಬಾ ಸತಿ ಇಟ್ಸ್ ನಾಟ್ ಅಬೌಟ್ ದಟ್ ಮನಿ, ಇಟ್ಸ್ ನಾಟ್ ಅಬೌಟ್ ದಟ್ 100,000 rupees, 2,000 ರೂಪಾಯಿ ಅಲ್ಲ. ಇಟ್ಸ್ ಅಬೌಟ್ ದಟ್ ಹೋಲ್ ಪ್ರೊಸೆಸ್ ಫಾರ್ ಅ ಪರ್ಸನ್ ಟು ಫೈಂಡ್ ಇಟ್ ಕ್ರೆಡಿಬಲ್ ಟು ಗೋ ಪುಟ್ ಇನ್ ಹಿಸ್ ಡೀಟೇಲ್ಸ್ ಅಂಡ್ ಡೂ ಇಟ್. ಈ ಪ್ರಾಸೆಸ್ಗೆ ಟೈಮ್ ಇದೆಯಲ್ಲ, ಅದನ್ನ ಮೆಂಟಲಿ ರೆಡಿ ಮಾಡೋದು ಜನನ್ನ ಇಸ್ ದಿ ಟ್ರೂ ಚಾಲೆಂಜ್. ಇಟ್ಸ್ ನಾಟ್ ಅಬೌಟ್ ಕ್ರಿಯೇಟಿಂಗ್ ಕಾಂಟೆಂಟ್ ಆರ್ ಆಲ್ಸೋ ದ ಸಿಸ್ಟಮ್ ಎನೇಬಲ್ಮೆಂಟ್, ಎರಡೂ ಆಗುತ್ತೆ. ಬಟ್ ಒಬ್ಬ ಆಡಿಯನ್ಸ್ಗೆ ಕೊಟ್ಟಾಗ ಅವನು ಮೆಂಟಲಿ ಈ ಪ್ರಾಸೆಸ್ ನ ಮುಗಿಸೋದಕ್ಕೆ ಇದೆಯಲ್ಲ, ದಟ್ ಐ ಥಿಂಕ್ ವಿಲ್ ನೀಡ್ ಸಮ್ ಟೈಮ್. ಸೊ ಅಂದ್ರೆ ಐ ವಾಸ್ ಚೆಕಿಂಗ್ ಸಮ್ ಆಫ್ ದ ಯೂಟ್ಯೂಬ್ ಟಾಪ್ ರೆವಿನ್ಯೂ ಮೇಕರ್ಸ್ ಅಕ್ರಾಸ್ ಇಂಡಿಯಾ, ಅಂಡ್ ಆಲ್ ಆಫ್ ದೆಮ್ ಆರ್ ಫ್ರಮ್ ಹಿಂದಿ ಹಾರ್ಟ್ಲ್ಯಾಂಡ್. ಸೊ ಅಂಡ್ ಅದು ನಂಬರ್ಸ್ ಇರೋದು 13 million 1 point ಆ ತರ ನಂಬರ್ಸ್ ಇರೋದು. ಇಟ್ಸ್ ನಾಟ್ incredibly huge compared to the online things that we have. So yes, scope is it's a little difficult, andre not just for Kannada, bere online content kashta ide. But ಪರವಾಗಿಲ್ಲ, ಇನ್ನು ಈ ನಡುವೆ ಕಂಟೆಂಟ್ ಕ್ರಿಯೇಟರ್ಸ್ ವಿಡಿಯೋಸ್ ಅಲ್ಲಿ ರಮ್ಮಿ ಆಡಿ ಕ್ಯಾಶ್ ಗೆಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇದೆ, ಪ್ರಾಡಕ್ಟ್ ಪ್ಲೇಸ್ಮೆಂಟ್ಸ್. ಸೊ ಮುಂದೆ ಐ ಥಿಂಕ್ ದೇರ್ ಇಸ್ ಹೋಪ್, ವಿ ವಿಲ್ ಹ್ಯಾವ್ ಮೋರ್ ಆಪರ್ಚುನಿಟೀಸ್, ಐ ಗೆಸ್. ಅಲ್ಲ, ಐ ಥಿಂಕ್ it also starts off not just with these brands but also with a lot of these big production houses or big players getting into online entertainment. Once the money starts flowing in, I think most of these creators will become more serious, and then they will go catch on to these people and start creating more content. So marriage of these two people should happen. ಸೊ ಈಗ ಆನ್ಲೈನ್ ಕಂಟೆಂಟ್ ಬಗ್ಗೆ ಮಾತಾಡಿದ್ರೆ, ಆಮೇಲೆ ಹೇಳಿದ್ರಲ್ಲ ಬ್ಲಾಗ್ ಬರೆಯೋಕ್ ಶುರು ಮಾಡಿದ್ರು ಜನ. ಅವಾಗ ಇದ್ದಿದ್ದು ಇಂಪ್ರೆಷನ್ ಏನು, ಎನಿಬಡಿ ಕುಡ್ ಬಿ ಎ ರೈಟರ್ ಅಂತ. ಲೈಕ್ ನಾನೊಂದು ಕವನ ಬರೀತೀನಿ, ಪಬ್ಲಿಷ್ ಎಡಿಟರ್ ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ಪಬ್ಲಿಷ್ ಮಾಡೋದೇನ್ ಬೇಕಾಗಿಲ್ಲ, ನಾನೇ ಪಬ್ಲಿಷ್ ಮಾಡ್ಕೊಳ್ತೀನಿ, ನನ್ನ ಕತೆ ನಾನೇ ಪಬ್ಲಿಷ್ ಮಾಡ್ತೀನಿ ಅಂತ. ಹಂಗೇನೆ ಇವಾಗ ಆನ್ಲೈನು ನಾನು ಒಂದ್ ವಿಡಿಯೋ ಮಾಡಿ ಟಿಕ್ ಟಾಕ್ ಅಲ್ಲಿ ಹಾಕಿದ್ರೆ ಇಟ್ಸ್ ಲೈಕ್ ಶಾರುಖ್ ಖಾನ್ ತರ ನಂದು ವಿಡಿಯೋ ಜನ ನೋಡ್ತಾರೆ ಅನ್ನೋ ತರ ಬಂದಿದೆ. ಆಮೇಲೆ ಖರ್ಚು, ಲೈಕ್ ಬ್ಯಾರಿಯರ್ ಫಾರ್ ಎಂಟ್ರಿ ತುಂಬಾ ಕಡಿಮೆ, ಯಾರ್ ಬೇಕಾದ್ರೂ ಮೊಬೈಲ್ ಫೋನ್ ಇದ್ದವರು ಒಂದು ವಿಡಿಯೋ ಮಾಡಿ ಹಾಕ್ಬೋದು ಅನ್ನೋಗಿದೆ. ಸೊ ಅದರಿಂದ ಒಂದು ಎಲ್ಲರಿಗೂ ಅಪರ್ಚುನಿಟಿ ಸಿಗುತ್ತೆ ಅನ್ಬೋದು. ಬಟ್ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಕ್ರೌಡೆಡ್ ಸ್ಪೇಸ್ ಆಗೋಗುತ್ತೆ, ಸಿಕ್ಕಾಬಟ್ಟೆ ಕಂಟೆಂಟ್ ಇರುತ್ತೆ, ಜನಕ್ಕೆ ಕ್ಯೂರೇಷನ್ ಬೇಕಾವಾಗ, ಅಂದ್ರೆ ಚೆನ್ನಾಗಿರೋದನ್ನ ಜನರಿಗೆ ತಲುಪಿಸೋ ಅಂತ ಒಂದ್ ಮೆಥಡ್ ಬೇಕಾಗುತ್ತೆ. ಸೊ ಅದೇನ್ ಅನ್ಸುತ್ತೆ, ಇವಾಗ ಒಂದು ಬ್ಯಾರಿಯರ್ ಫಾರ್ ಎಂಟ್ರಿ ಇದ್ರೆ ಒಳ್ಳೆ ಕಂಟೆಂಟ್ ಬರುತ್ತಾ, ಅಥವಾ ಈ ತರ ಓಪನ್ ಸ್ಪೇಸ್ ಇದ್ದು ಅದರಲ್ಲಿ ಎಲ್ಲಾರು ಇವಾಗ ಒಂದು ಎಂಟ್ರಿ ಇದ್ರೆ ಉಳಿದಷ್ಟು ಜನ ಅಷ್ಟು ಕಾಸ್ಟ್ ಕೊಡಕ್ ಆಗದಿರೋರು ಸುಮ್ನೆ ಇದ್ಬಿಟ್ಟು ಆಡಿಯನ್ಸ್ ಆದ್ರೂ ಆಗ್ತಾರೆ. ಇವಾಗ ಎಲ್ಲಾರು ಕ್ರಿಯೇಟರ್ಸ್ ಆಗೋಗ್ಬಿಟ್ರೆ ನೋಡೋರು ಯಾರು ಅಂತ. ಈಗ ನಮ್ ಪಾಡ್ಕಾಸ್ಟಿಂಗ್ ಅಲ್ಲೂ ಅದೇ ಇರುತ್ತೆ, ಎಲ್ಲಾರ್ದು ಒಂದೊಂದು ಪಾಡ್ಕಾಸ್ಟ್ ಶುರು ಆಗುತ್ತೆ. ಸೊ ನೋಡೋ ಜನ ಎಲ್ಲಿದ್ದಾರೆ, ಎಲ್ಲಾರು ಅವ್ರವ್ರದ್ದು ಒಬ್ಬೊಬ್ರಿಗೆ ಹೇಳ್ಬೇಕು, ನನ್ ಪಾಡ್ಕಾಸ್ಟಿಗೆ ನೀನ್ ಬಾ, ನಿನ್ ಪಾಡ್ಕಾಸ್ಟಿಗೆ ನಾನ್ ಬರ್ತೀನಿ, ಬಟ್ ನೋಡೋ ಆಡಿಯನ್ಸ್ ಎಲ್ಲಿಂದ ಸಿಗ್ತಾರೆ ಅಂತ. ಪುನೀತ್ ಇವಾಗ ಆಕ್ಚುಲಿ ಈ ಸುಪ್ರೀತ್ ಇವಾಗ ಈ ವರ್ಡ್ ಹೇಳಿದ್ರಲ್ಲ, ನಿನ್ ಪಾಡ್ಕಾಸ್ಟ್ ನಾನ್ ನೋಡ್ತೀನಿ, ನನ್ ಪಾಡ್ಕಾಸ್ಟ್ ನೀನ್ ನೋಡು ಅಂತ. ಎಚ್.ಎಸ್. ವೆಂಕಟೇಶ್ ಮೂರ್ತಿ ಯಾವ್ದೋ ಪುಸ್ತಕದ ಉದ್ಘಾಟನೆ ಸಮಾರಂಭದಲ್ಲಿ ಇದೇ ಮಾತನ್ನ ಹೇಳಿದ್ರು. ಕನ್ನಡ ಪುಸ್ತಕ ಪಬ್ಲಿಷ್ ಮಾಡಿದವರು ನೀನ್ ಪುಸ್ತಕ ನಾನ್ ಕೊಂಡ್ಕೊ, ನನ್ ಪುಸ್ತಕ ನೀನ್ ಕೊಂಡ್ಕೊ ಅನ್ನೋ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೀವಿ ಅಂತ. ಐ ಮೀನ್ ಇಟ್ ಇಸ್ ಜಸ್ಟ್ ಎ ಮೆನ್ಷನ್ ದಟ್ ಎಲ್ಲಾ ರಂಗದಲ್ಲೂ ಎಲ್ಲಾ ಆಯಾಮದಲ್ಲೂ ಇದೇ ತರ ಆಗ್ತಾ ಇದೆ ಅಂತ. ಬಟ್ ಎನಿವೇ, ಯು ನೀಡ್ ಟು ಆನ್ಸರ್ Supreet's question. It's a very nice one. Yeah, I think to keep the whole space very democratic and open for everybody is something that we should do, and we should also root for ansute nanage. Andre to cut down this entry level problems is something that we have to all root for. And actually I had also made a post about TikTok, and the way it's seeped into the rural markets, I don't think any app has done in recent years. ಅಂದ್ರೆ ಇವತ್ತು ಟಿಕ್ಟಾಕ್ ಅಲ್ಲಿ ಹೋದ್ರೆ ನಾನು ಅವಾಗ ಕೂತ್ಕೊಂಡು ನೋಡ್ತಾ ಇರ್ತಾ ಇದ್ದೆ. ನಾನು ಯಾವುದೋ ಒಂದು ಹಳ್ಳಿಲಿ ಒಂದು ಸಣ್ಣ ಮನೆಯಲ್ಲಿ ಕೂತ್ಕೊಂಡು ಅವಳು ಅವತ್ತು ಚಿತ್ರಾನ್ನ ಮಾಡಿದಾಳೆ ಅನ್ನೋದನ್ನ ಒಂದು ವಿಡಿಯೋ ಹೇಳ್ಕೊತಾಳೆ. ಅಂದ್ರೆ she wants to document that somewhere, or girl wants to show her
ಗಾರ್ಡನ್ ದೇರ್, ನಮ್ಮ ತೋಟದಲ್ಲಿ ಇದು ಬೆಳೆದಿದೀವಿ ಅದು ಬೆಳೆದಿದೀವಿ ಅಂತ ಇನ್ನೊಬ್ಬಂಗೆ ಹಿ ಫೀಲ್ಸ್ ಲೈಕ್ ಹೀಸ್ ಎ ಹೀರೋ, ಹಿ ಫೀಲ್ಸ್ ಹೀಸ್ ಅ ಮೇಕರ್, ಸಂಬಡಿ ವಾಂಟ್ಸ್ ಟು ಡೂ ಅ ಮ್ಯಾಜಿಕ್ ಟ್ರಿಕ್ ಅಂಡ್ ಶೋ. ಸೊ ಈ ಥರದ್ದು ಇನ್ ಟರ್ಮ್ಸ್ ಆಫ್ representation and in terms of keeping the field very fair and open for everyone, I think should be done. But then, like you're saying, with more and more content, will it become a crowded space? Yes, it will be a crowded space, and it's already become a crowded space. What I think will be a result of all this crowded space is that we will probably be creating another layer very soon, which will be the curators layer. And these curators will start building their own credibilities. ಅಂದ್ರೆ ಇವತ್ತು ಮುಕುಂದ್ ಕ್ಯೂರೇಟ್ ಮಾಡೋ ಕಾಂಟೆಂಟ್ ಚೆನ್ನಾಗಿರುತ್ತೆ, ಸೊ ಐ ವಿಲ್ ಸಬ್ಸ್ಕ್ರೈಬ್ ಟು ಮುಕುಂದ್ ಅನ್ನೋ ಥರದ ಒಂದು ಮೋಡ್ಗೆ ಹೋಗ್ಬೋದು ಅಂತ ನನ್ಗನ್ಸೋದು. ಅಂದ್ರೆ ಎವ್ರಿಥಿಂಗ್ ದಟ್ ಕಮ್ಸ್ ಫ್ರಮ್ ಮುಕುಂದ್ಸ್ ಚಾನೆಲ್ is something that I subscribe to, is of my taste, is of my things that I connect to, is what I relate to ಅಂತ ಅನ್ಸಿ ಈ ಥರದ ಒಂದು ಲೇಯರ್ ಕ್ರಿಯೇಟ್ ಆಗ್ಬೋದು ಅಂತ ನನ್ಗನ್ಸುತ್ತೆ. ಜಸ್ಟ್ ಲೈಕ್ ಎನಿ ಆರ್ಗನೈಸೇಷನ್ ಟುಡೇ, ಅಂದ್ರೆ ಆಸ್ ಅಂಡ್ ವೆನ್ ಕೆಳಗಡೆ ದ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಕೀಪ್ಸ್ ಇನ್ಕ್ರೀಸಿಂಗ್, ಮೇಲ್ಗಡೆ ಒಂದು ಹೊಸ ಹೊಸ ಲೇಯರ್ಗಳು ಜಾಸ್ತಿ ಆಗುತ್ತಲ್ಲ, ಸೊ ಆ ಥರದ್ದು ಒಂದು ಲೇಯರ್ ಬರ್ಬೋದು ಅಂತ ನಂಗೆ ಅನ್ಸುತ್ತೆ, ವಿಚ್ ಇಸ್ ಆಲ್ರೆಡಿ ಹ್ಯಾಪನ್ ಟು ಅನ್ ಎಕ್ಸ್ಟೆಂಟ್. ಅಂದ್ರೆ ಇವತ್ತು ಮೆನಿ ಆಫ್ ದೀಸ್ OTT ಪ್ಲೇಯರ್ಸ್ they have their own reasons for selecting some content. ಅಂದ್ರೆ ಇವತ್ತು ಪ್ರೈಮ್ಗೆ ಅದರದೇ ಅದೊಂದು ವೈಬ್ ಇದೆ, ಅಂಡ್ ನೆಟ್ಫ್ಲಿಕ್ಸ್ಗೆ ಒಂದು ಥರದ ಕಾಂಟೆಂಟ್ ಸಿಗುತ್ತೆ. ಮೂಬಿ ಆ್ಯಪ್ ಅಲ್ಲಿ ಐ ಫಾಲೋಯಿಂಗ್ ಸಮ್ ಆಫ್ ದ ವೆರಿ ಫೈನೆಸ್ಟ್ ಕ್ಯೂರೇಟೆಡ್ ಫಿಲ್ಮ್ಸ್ ಅಲ್ಲಿ ಏನೋ ಸಿಗುತ್ತೆ. ಸೊ ಈ ಥರ ಒಬ್ಬೊಬ್ಬರೇ ಆ ಪ್ಲಾಟ್ಫಾರ್ಮಿನ ಕ್ರೆಡಿಬಿಲಿಟಿ ಮೇಲೆ ಅಲ್ಲಿನ ಕ್ರಿಯೇಟರ್ಸ್ ಎಲ್ಲ ಸಿಗ್ತಾ ಹೋಗ್ತಾರೆ ಅಂತ ನನಗನ್ಸುತ್ತೆ ಗೋಯಿಂಗ್ ಫಾರ್ವರ್ಡ್. But then definitely, because the field is going to be open, it will bring a lot of new people, which will make the challenge even more tougher. What we thought is only mainstream, ಅಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತು ಇವೆಲ್ಲ ಬೆಂಗಳೂರಲ್ಲಿ ಕ್ರಿಯೇಟ್ ಆಗುತ್ತೆ, ಬೆಂಗಳೂರು ಮೈಸೂರು ಅಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಅನ್ಕೊಂಡಿದ್ದು, ಇವತ್ತು ಯಾವುದೋ ಒಂದು ಸಣ್ಣ ಬೆಂಗಳೂರಿನ ಔಟ್ಸ್ಕರ್ಟ್ ಅಲ್ಲಿರೋ ಒಂದು ಸಣ್ಣ ಹಳ್ಳಿಯಲ್ಲಿ ಇವತ್ತು ಕಾಂಟೆಂಟ್ ಕ್ರಿಯೇಟರ್ ಒಬ್ಬ ಹುಟ್ಕೋತಾನೆ, ಅವನು ಆಚೆ ಬರ್ತಾನೆ, ಅಲ್ಲಿಂದ ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾನೆ, ಅವನೊಂದು ಪೇಜ್ ಕ್ರಿಯೇಟ್ ಮಾಡ್ತಾನೆ, ಅವನ ಹಳ್ಳಿಗೆ ಒಂದು ಮೀಮ್ಸ್ ಅಂಡ್ ಟ್ರೋಲ್ಸ್ ಒಂದು ಕಮ್ಯುನಿಟಿ ಕ್ರಿಯೇಟ್ ಮಾಡಿ ಅಲ್ಲಿ ಅವನ ವಾಯ್ಸ್ ಅನ್ನ ಡಾಕ್ಯುಮೆಂಟ್ ಮಾಡ್ತಾನಲ್ಲ. ದಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟ್ರೆಂಡ್, ಅಂಡ್ ಆಲ್ ದೀಸ್ ಗೈಸ್ ಕಮಿಂಗ್ ಔಟ್ is interesting to see. ಅಂದ್ರೆ ಐ ಮೀನ್ ಟುಡೇ ಇಫ್ ಯು ಆಸ್ಕ್ ಮೀ ಏನಾಗುತ್ತೆ ಇದು ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಇವತ್ತು ನನಗೆ ಕಾಣಿಸ್ತಾ ಇರೋ ಒಂದು ಹೊಸ ಲೇಯರ್ ಕ್ರಿಯೇಟ್ ಆಗುತ್ತೆ, ಕ್ಯೂರೇಟರ್ಸ್ ಲೇಯರ್ ಕ್ರಿಯೇಟ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಆಕ್ಚುಲಿ ಏನಾಗುತ್ತೆ, ಈ ಪ್ಲಾಟ್ಫಾರ್ಮ್ಗಳದ್ದು ಅವ್ರದ್ದು ಇಂಟೆನ್ಷನ್ ನೋಡಿದ್ರೆ ಇಟ್ಸ್ ನಾಟ್ ಅ ನೋಬಲ್ ಇಂಟೆನ್ಷನ್. ಅವರು ಏನು ಈ ತರ ಕ್ರಿಯೇಟಿವ್ ಜನನ್ನ ಎನ್ಕರೇಜ್ ಮಾಡಬೇಕು, ಎಲ್ಲಾ ಕಲ್ಚರಲ್ಲಿ ಕ್ರಿಯೇಟಿವ್ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದಲ್ಲ. ಅವ್ರದ್ದೇನು ಎಂಗೇಜ್ಮೆಂಟ್ ಇನ್ಕ್ರೀಸ್ ಮಾಡಬೇಕು. ಅದು UGC ಅಂತ ಕರೀತಾರೆ, ಯೂಸರ್ ಜನರೇಟೆಡ್ ಕಂಟೆಂಟ್. ಅದು ಫ್ರೀ, ಯಾಕಂದ್ರೆ ಎಷ್ಟೇ ಪಾಪ್ಯುಲರ್ ಆದ್ರೂ ಯೂಟ್ಯೂಬ್ ದುಡ್ಡು ಕೊಡಲ್ಲ. ಅಂದ್ರೆ ಅಡ್ವರ್ಟೈಸ್ ಮಾಡ್ಬೇಕು, ಮಾನಿಟೈಸ್ ಆಮೇಲೆ ಮಾಡ್ಬೇಕು. ಬಟ್ ತುಂಬಾ ಪಾಪ್ಯುಲರ್ ಆಗಿದೆ ಅನ್ಬಿಟ್ಟು ಯೂಟ್ಯೂಬ್ ಡೈರೆಕ್ಟ್ ಆಗಿ ಕ್ರಿಯೇಟರ್ಸಿಗೆ ದುಡ್ಡು ಕೊಡಲ್ಲ. ಯು ಹ್ಯಾವ್ ಟು ಡಿಮ್ಯಾಂಡ್ ಇಟ್, ಅದು ಬೇರೆ. ಆಮೇಲೆ ಫೇಸ್ಬುಕ್ ಅಲ್ಲಿ ನಾನು ಎಷ್ಟೊಂದು ಯೋಚನೆ ಮಾಡಿ ಬರ್ದಿದ್ದೀನಿ ಅನ್ಬಿಟ್ಟು ಯಾರು ರಾಯಲ್ಟಿ ಕೊಡಲ್ಲ. ಒಂದ್ ನ್ಯೂಸ್ ಪೇಪರ್ಗೆ ಒಂದ್ ಸಣ್ಣ ಆರ್ಟಿಕಲ್ ಕೊಟ್ರೆ ಒಂದ್ 50 ರೂಪಾಯಿ 60 ರೂಪಾಯಿ 100 ರೂಪಾಯಿ ಆದ್ರೂ ರಾಯಲ್ಟಿ ಕೊಡ್ತಾರೆ, ಎಂತ ಪಬ್ಲಿಷ್ ಆದ್ರೂ. ಸೊ ಅದೊಂದು ಸಿಸ್ಟಮ್ ಇದೆ. ಸೊ 2 ಫೋರ್ಸಸ್ ಇದೆ. ಇವರು ಸೆಲ್ಫ್ ಇಂಟ್ರೆಸ್ಟ್ ಇಂದ ಈ ತರ ಎಲ್ಲರಿಗೂ ಪ್ರೊವೈಡ್ ಮಾಡಿದ್ರೆ ಅವಾಗ ಅವ್ರಾಗ ಅವ್ರು ಯೂಸ್ ಮಾಡ್ಕೊಂಡು ಇಷ್ಟೊಂದು ಜನರೇಟ್ ಆಗುತ್ತೆ ಕಂಟೆಂಟ್, ಅದಕ್ಕೆ ನಮಗೆ ಎಂಗೇಜ್ಮೆಂಟ್ ಬರುತ್ತೆ, ಅದನ್ನ ಮಾನಿಟೈಸ್ ಮಾಡ್ಬೋದು ಅನ್ನೋದ್ರು ಹೋಗ್ತಿದ್ದಾರೆ. ಇಲ್ಲಿ ಜನಕ್ಕೂ ಲೈಕ್ ದೇರ್ ಇಸ್ ನೋ, ಇವಾಗ ಒಂದು ವಿಡಿಯೋ ಪಬ್ಲಿಷ್ ಮಾಡ್ಬೇಕು ಅಂದ್ರೆ ಒಂದ್ ಯಾವ್ದಾದ್ರು ಮೀಡಿಯಾ ಹೌಸ್ನೇ ಡಿಪೆಂಡ್ ಆಗ್ಬೇಕು, ಅಥವಾ ಒಂದ್ ಆರ್ಟಿಕಲ್ ಪಬ್ಲಿಷ್ ಮಾಡ್ಬೇಕು ಅಂದ್ರೆ ನ್ಯೂಸ್ ಪೇಪರ್ಗೆನೆ ಕಳಿಸ್ಬೇಕು. ಆತರ ಬ್ಯಾರಿಯರ್ ಇಲ್ದೇ ಇರೋದಕ್ಕೆ ಇವ್ರಿಗೂ ಅನುಕೂಲ ಆಗತ್ತೆ. ಅದೊಂಥರ ಫ್ರೀ ಮಾರ್ಕೆಟ್ ಹೆಂಗ್ ವರ್ಕ್ ಆಗ್ತಾ ಇದೆ ಹಂಗೆ. ಸೊ ಇವಾಗ ಫ್ರೀ ಮಾರ್ಕೆಟ್ ಅಲ್ಲಿ ಯಾರು ಏನು ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಮಾಡಲ್ಲ, ಬಟ್ ಸಮ್ ಹೌ ಎಲ್ಲಾರ್ದು ಸೆಲ್ಫಿಶ್ನೆಸ್, ಎಲ್ಲಾರ್ದು ಸೆಲ್ಫ್ ಇಂಟ್ರೆಸ್ಟ್, ಇಟ್ ಜನರೇಟ್ ಸಮಥಿಂಗ್ ಗುಡ್. Yeah, and also like I was saying, curator layer and above is where you will start encouraging the right ones. For example, ಇವತ್ತು ಓಪನ್ ಗ್ರೌಂಡ್ ಅಲ್ಲಿ ಎಲ್ಲರೂ ಎಂಟರ್ ಆಗ್ತಾರೆ, ಇದರಲ್ಲಿ ಎಲ್ಲ ಒಂದೊಂದೊಂದೊಂದು ಕ್ಲಸ್ಟರ್ಗಳು ಕ್ರಿಯೇಟ್ ಆಗುತ್ತೆ ಒಬ್ಬೊಬ್ಬ ಕ್ಯೂರೇಟರ್ದು, ಅಂಡ್ ಅಲ್ಲಿ ಒಳಗಡೆ ಒಂದು ಎನೇಬಲ್ಮೆಂಟ್ ಆಗುತ್ತಲ್ಲ, ಅಂದ್ರೆ ಆ ಪ್ಲಾಟ್ಫಾರ್ಮ್ಗೆ ಬೇಕಾಗಿರುವಂತದ್ದು ಎಂಕರೇಜ್ಮೆಂಟ್ ಇರ್ಬೋದು, ಅಂಡ್ ಈ ಟ್ರೈಬ್ ಬೆಳೆಯುತ್ತಲ್ಲ, ಅಂದ್ರೆ ದಟ್ ಐ ಥಿಂಕ್ ವಿಲ್ ವರ್ಕ್. Hey, actually, even marketers today, to talk of it, are looking at
ಡಿಗ್ಲಾಮರೈಸಿಂಗ್ ಕಂಟೆಂಟ್ ಅಂದ್ರೆ ಮೊದ್ಲೆಲ್ಲ ಒಂದು ಒಳ್ಳೆ ಹಾಟ್ ಶಾಟ್ ಫೋಟೋಗ್ರಾಫರ್ನ ಕರೆಸಿ ಲೈಟಿಂಗ್ ಗೀಟಿಂಗ್ ಎಲ್ಲ ಸೆಟ್ ಮಾಡಿ ಒಂದು ಪ್ರಾಡಕ್ಟ್ ವಿಡಿಯೋ ತರ ಮಾಡೋರು. ನೌಡೇಸ್ ದೇ ಆರ್ ಲುಕಿಂಗ್ ಅಟ್ ಅಂದ್ರೆ ಕಂಟೆಂಟ್ ಕ್ರಿಯೇಟರ್ಸ್ ಆರ್ ಪೀಪಲ್ ಹೂ ಕ್ಯಾನ್ ಒಂದು ಆರ್ಡಿನರಿ ಮೊಬೈಲ್ ಅಲ್ಲೇ ಒಂದು ವಿಡಿಯೋ ತೆಗಿಯಪ್ಪ, ಅಥವಾ ಆರ್ಡಿನರಿ ಎಕ್ವಿಪ್ಮೆಂಟ್ ಯೂಸ್ ಮಾಡ್ಕೊಂಡೆ ಒಂದು ವಿಡಿಯೋ ತೆಗಿಯೋಣ, ಅದು ವೈರಲ್ ಆಗ್ಬೇಕು ಕಂಟೆಂಟ್. ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾನಲ್ಲಿ ಒಂದ್ ದೊಡ್ಡ ಕೇಸ್ ಸ್ಟಡಿ ಅಂದ್ರೆ ಯಾವನೋ ಒಬ್ಬ ಸೈಂಟಿಸ್ಟು ಅವನ ಆಪಲ್ ಫೋನ್ ನ ತಗೊಂಡು ಅವನು ಆ ಮಿಕ್ಸಿನಲ್ಲಿ ಹಾಕಿ ಅದನ್ನ ಆಪಲ್ ಫೋನ್ ನ ಗ್ರೈಂಡ್ ಮಾಡ್ತಾನೆ. ಅದು ಹೆಂಗೆ ಅಂದ್ರೆ ಪುಡಿ ಲೆಕ್ಕಕ್ಕೆ ಗ್ರೈಂಡ್ ಮಾಡ್ತಾನೆ. ವಿಡಿಯೋ ಇರೋದು ಅಷ್ಟೇ, ಬಟ್ that video became so popular, so viral, that mixer was one of the highest selling mixers in just a matter of about 6 months. Video nal bere ಏನು ಕಂಟೆಂಟ್ ಇಲ್ಲ, ಜಸ್ಟ್ ಅವನು ಹಲೋ ಇಲ್ಲಿ ನೋಡಿ ಆಪಲ್ ಫೋನು ಅಂದ್ಬಿಟ್ಟು ಆಪಲ್ ಫೋನ್ ಇಂದ ಒಂದು ಫೋನ್ ಕಾಲ್ ಏನೋ ಮಾಡ್ತಾನೆ, ಅದನ್ನ ಬಾಕ್ಸ್ ಅಲ್ಲಿ ಹಾಕ್ತಾನೆ, ಮಿಕ್ಸರ್ ಹಾಕಿ ಮಿಕ್ಸ್ ಮಾಡಿ ಪುಡಿ ಮಾಡ್ತಾನೆ. ದಟ್ಸ್ ದ ಓನ್ಲಿ ಥಿಂಗ್. ಸೊ ಐ ಥಿಂಕ್ ಡೆಮೋಕ್ರಟೈಸೇಷನ್ ಇಸ್ ವರ್ಕಿಂಗ್ ಬೋತ್ ವೈಸ್. ಇವನ್ ಮಾರ್ಕೆಟರ್ಸ್ ಆರ್ ಪಿಕಿಂಗ್ ಇಟ್ ಅಪ್. ನೋಡ್ಬೇಕು ಹೆಂಗೆ ಮೂವ್ ಆಗುತ್ತೆ ಅಂತ. ಎನಿವೇ, ಆನ್ ದಟ್ ನೋಟ್, ಪುನೀತ್, ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡಿದೀರಾ. ಪುನೀತ್ ಫ್ಯಾನ್ಸ್ಗೆಲ್ಲ ನಮ್ ಕಡೆಯಿಂದ ಕ್ಷಮೆ ಇರ್ಲಿ. ಇನ್ನೊಂದು ಅಂಕಲ್ ವಿಡಿಯೋ ಬರ್ಬೋದಿತ್ತು, ಅಥವಾ ಇನ್ನೊಂದು ವರ್ಕ್ ಫ್ರಮ್ ಹೋಮ್ ಆಫೀಸ್ ವಿಡಿಯೋ ಬರ್ಬೋದಿತ್ತು ಈ ಟೈಮಲ್ಲಿ. ಆ ಟೈಮ್ ನ ನಮ್ಗೆ ಪುನೀತ್ ದಾನ ಮಾಡಿದ್ದಾರೆ, ಅದಕ್ಕೆ ಕ್ಷಮೆ ಇರ್ಲಿ. ಪುನೀತ್, ನಿಮ್ ಫ್ಯಾನ್ಸ್ಗೆಲ್ಲ ನಮ್ಮ ಅರ್ಲಿಕಟ್ಟೆ ಎಪಿಸೋಡ್ ನೋಡಕ್ ಹೇಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಕ್ ಹೇಳಿ. ಇದು ಒಂದೇ ಎಪಿಸೋಡ್ ಅಲ್ಲ, ಅದಾದ್ಮೇಲೆ ಮುಂದೆನೂ ಎಪಿಸೋಡ್ಸ್ ಬರುತ್ತೆ, ಅದನ್ನು ನೋಡಕ್ ಹೇಳಿ. ನಿಮ್ ಮಾತಿಂದಾನೇ ಹೇಳಿ ಪ್ಲೀಸ್. ಫಸ್ಟ್ ಆಫ್ ಆಲ್ ಇದನ್ನ ನೋಡ್ತಾ ಇರೋರೆಲ್ಲ ಫಸ್ಟ್ ನನಗ್ ಫ್ಯಾನ್ಸ್ ಆಗಿ, ಯಾರು ಸೊ ನನಗ್ ಫ್ಯಾನ್ಸ್ ಆದ್ಮೇಲಿಂದ ಸೊ ನನ್ನ ಫ್ಯಾನ್ಸ್ ಎಲ್ಲ ಏನೇನ್ ಮಾಡ್ಬೇಕು ಅಂತ ಅವ್ರು ಹೇಳಿದ್ದಾರೆ. ಸೊ ಅವ್ರ ಅರಳಿಕಟ್ಟೆ ಪಾಡ್ಕಾಸ್ಟ್ ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಟ್ ನನ್ಗೆ ಪರ್ಸನಲಿ ಐ ಮೀನ್ ಐವ್ ನೋನ್ ಆಲ್ ತ್ರೀ ಆಫ್ ಯು ಫಾರ್ ಕ್ವೈಟ್ ಸಮ್ ಟೈಮ್ ನೌ, ಅಂಡ್ ವಾಸುಕಿ ಅಂಡ್ ಮುಕುಂದ್ ಪರ್ಸನಲಿ ತುಂಬಾ ಸತಿ ಮೀಟ್ ಮಾಡಿದೀವಿ, ಮಾತಾಡಿದೀವಿ ಕೂಡ. And I keep following all your work and your say on social, cultural, political topics that you keep making. ಈ ಪಾಡ್ಕಾಸ್ಟ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಫಾರ್ಮ್ಯಾಟ್. ಕನ್ನಡದಲ್ಲಿ ಈ ಥರದ ರೆಗ್ಯುಲರ್ ಪಾಡ್ಕಾಸ್ಟ್ ಅಬೌಟ್ ಟಾಪಿಕ್ಸ್ ದಟ್ ಆರ್ ಲೆಸ್ ಟಚ್ಡ್ ಅಪಾನ್, ಆರ್ ವಿಚ್ ನೀಡ್ಸ್ ಟು ಬಿ ಸ್ಪೋಕನ್ ಅಬೌಟ್. ಅಂದ್ರೆ ಪ್ರಾಬಬ್ಲಿ ಒಂದು ಪಾಡ್ಕಾಸ್ಟ್ ಇಸ್ ನಾಟ್ ಜಸ್ಟ್ ಅ ಪಾಡ್ಕಾಸ್ಟ್ ಫಾರ್ ಜಸ್ಟ್ 4 of us. ಇದನ್ನ ಮುಗಿದ ಮೇಲಿಂದ ಇದು ಇನ್ನೊಂದು ಕಾನ್ವರ್ಸೇಷನ್ ಕ್ರಿಯೇಟ್ ಮಾಡುತ್ತಲ್ಲ, ಬೋತ್ ನೆಗೆಟಿವ್ ಆರ್ ಪಾಸಿಟಿವ್. ಯಾರೋ ಒಬ್ಬ ಕುತ್ಕೊಂಡು ಹೌದು ಇವತ್ತು ಎಲ್ಲ ಇಷ್ಟೊಂದು ಜನ ಕ್ರಿಯೇಟ್ ಮಾಡ್ತಾ ಇದ್ರೆ ಏನಾಗುತ್ತೆ ಅಂತ, ಜಸ್ಟ್ ಆರ್ ಐ ಆಮ್ ಪಿಕಿಂಗ್ ಫ್ರಮ್ ದ ಲಾಸ್ಟ್ ಕಾನ್ವರ್ಸೇಷನ್ ದಟ್ ವಿ ಹ್ಯಾಡ್, ಲಾಸ್ಟ್ ಟಾಪಿಕ್. ಅವನು ಮತ್ತೆ ಒಂದು ಸರ್ಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಾನಲ್ಲ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಐ ಥಿಂಕ್ ಇಸ್ ಯೋರ್ ವಿನ್. ಅಂದ್ರೆ ಇವತ್ತು ನೀವು ಮೆಂಟಲ್ ಮಾಡೆಲ್ಸ್ ಬಗ್ಗೆ ಮಾತಾಡಿದ್ರೆ, ನಾನು ಅದ್ರ ಬಗ್ಗೆ ಕೂತ್ಕೊಂಡು ನಾನು ಇನ್ನೊಂದು ಫ್ರೆಂಡ್ಗೆ ಹೇಳ್ತೀನಿ, ಅವನೊಂದೊಂದು ಪರ್ಸ್ಪೆಕ್ಟಿವ್ ಕೊಡ್ತಾನೆ. ಸೊ ಈ ಥರದ ಕಮ್ಯುನಿಟಿ ಎಂಗೇಜ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಅಂಡ್ ಆಲ್ಸೋ ಲಾಟ್ ಆಫ್ ಲರ್ನಿಂಗ್ ದಟ್ಸ್ ಹ್ಯಾಪನಿಂಗ್. ಅಂಡ್ ಆಲ್ಸೋ ಮೋರ್ ದೆನ್ ಎನಿಥಿಂಗ್, ಇಟ್ಸ್ ಡಾಕ್ಯುಮೆಂಟಿಂಗ್ ಆಲ್ 4 of us. ಇವತ್ತಿನ ನನ್ನ ತಲೆಯಲ್ಲಿ ಏನಿದೆ, ಇವತ್ತು ನನ್ಗೇನೇನು ಅನಿಸ್ತಾ ಇದೆ, ನನ್ನ ಕನ್ಫ್ಯೂಷನ್ಸು, ನನ್ನ ಗೊಂದಲ, ಮೈ ರೀಸನ್ಸ್, ಮೈ ಸೊಲ್ಯೂಷನ್ಸ್, ಎವ್ರಿಥಿಂಗ್, ಟು ಡಾಕ್ಯುಮೆಂಟ್ ಇಟ್ ಸಮ್ವೇರ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಫಾರ್ಮ್ಯಾಟ್. ಆ್ಯಂಡ್ ಅದು ನೀವು ಮಾಡ್ತಾ ಇದ್ದೀರಾ, and you've been consistently doing this and very formally doing it, and I see the way you approach this whole podcast. Andre nimma planning irbodu, the topics that you're choosing, everything is very interesting. I wish this goes on for a very very long time. ಅಂದ್ರೆ ಮೇ ಬಿ ವೆಬ್ ಕ್ಯಾಮ್ ಇಂದ ಒಂದು ಆಕ್ಚುಲ್ ಸ್ಟುಡಿಯೋ ಸೆಟಪ್ ಅಲ್ಲಿ ನೀವು ಮಾಡ್ಬೋದು, ನೆಕ್ಸ್ಟ್ ಗೊತ್ತಿಲ್ಲ. ಬಟ್ ಇದನ್ನ ಮಾಡಿ, ಫಾರ್ಮ್ಯಾಟ್ ಅನ್ನ ಬಿಡಬೇಡಿ. ಅಂದ್ರೆ ಟು ಹ್ಯಾವ್ ದಿಸ್ ಕ್ಯಾಂಡಿಡ್ ಕಾನ್ವರ್ಸೇಷನ್ಸ್ ಅಂಡ್ ಟು ಪುಲ್ ಔಟ್ ಲಾಟ್ ಆಫ್ ಸ್ಟಫ್. ಸೊ ಆಲ್ ದ ಬೆಸ್ಟ್. ಅಂಡ್ ನೋಡ್ತಾ ಇರೋರೆಲ್ರಿಗೂ ಈ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಇನ್ನೇನೇನ್ ಮಾಡ್ಬೋದು ಅದನ್ನ ಎಲ್ಲ ಮಾಡಿ. Thanks once more. Thank you so much. Thank you. Thanks, Puneet. Thank you.